ಚಿತ್ರಮರ್ಚ ಯಸ್ಯ ಪ್ರಚಂಡ ತಪಸಃ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವಸತಾಮವಾಪ ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾನ್ಮುಖಮಾತನೋತು. ಇವಾಗ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣ. ಹಿಂದಿದ್ದನ್ನು ಸ್ವಲ್ಪ ಅನುವಾದ ಮಾಡಿ ಸ್ಥೂಲ ಶರೀರ ಸೃಷ್ಟಿ ಹೇಗಾಯಿತು ಅಂತ ತಿಳಿಸ್ತಾ ಇದ್ದಾರೆ. ಬಿಂಬರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಹರಿ ಅಂತ ಹೆಸರು. ಅನಂತ ಜೀವರಲ್ಲಿ ಅನಾದಿ ಕಾಲದಿಂದ ಆ ಪರಮಾತ್ಮ ಇದ್ದಾನೆ. ಅನಾದಿ ಕಾಲದಿಂದ ಇರುವಾಗ ರಮಾದೇವಿಯ ಪ್ರತೀಕ ಮಾಡಿಕೊಂಡು, ರಮಾದೇವಿಯನ್ನು ಪ್ರತೀಕ ಮಾಡಿಕೊಂಡು ಭಗವಂತ ಇದ್ದಾನೆ. ಆ ಬಿಂಬರೂಪಿ ಪರಮಾತ್ಮ ಮುಖೇ ಮುಖಂ ಅಂತ, ಮುಖದಲ್ಲಿ ಮುಖ, ಆ ಪ್ರಕಾರವಾಗಿ ವ್ಯಾಪಿಸಿದ್ದಾನೆ. ತನ್ನ ಅವಯವಗಳಿಂದ ಜೀವರ ಅವಯವನ್ನ ವ್ಯಾಪಿಸಿದ್ದಾನೆ. ತನ್ನ ಗುಣಗಳಿಂದ ಜೀವರ ಗುಣಗಳಿದ್ದಾನೆ. ಯಾಕೆಂದರೆ ಪರಮಾತ್ಮನ ಗುಣಕ್ಕೆ ಜೀವರ ಗುಣಗಳು, ಜ್ಞಾನಾನಂದಾದಿಗಳು ಪ್ರತಿಬಿಂಬ. ಅವನದ್ದು, ಅವನ ಗುಣ ಬಿಂಬ, ನಮ್ಮ ಗುಣ ಪ್ರತಿಬಿಂಬ. ಅವನ ಕ್ರಿಯೆ ಬಿಂಬ, ನಮ್ಮ ಕ್ರಿಯೆ ಪ್ರತಿಬಿಂಬ. ಹೀಗೆ ಜೀವರನ್ನ, ಜೀವರ ಅವಯವಗಳನ್ನ, ಜೀವರ ಗುಣಗಳನ್ನ, ಜೀವರ ಕ್ರಿಯೆಗಳನ್ನ ಅದನ್ನ ಅಧಿಷ್ಠಾನ ಮಾಡಿಕೊಂಡು ಪೂರ್ತಿಯಾಗಿ ವ್ಯಾಪಿಸಿ ಪರಮಾತ್ಮ ಇದ್ದಾನೆ. ಅನಾದಿ ಕಾಲದಿಂದ ಅವನು ಸಾತ್ವಿಕ ಜೀವರು ಜ್ಞಾನಾನಂದಾದಿ ಸ್ವರೂಪರೇ. ಆದರೆ ಅದು ಅವರಿಗೆ ಅನುಭವಕ್ಕೆ ಬರ್ತಾ ಇಲ್ಲ. ಮಾಯಾ ಅಥವಾ ಅವಿದ್ಯಾ ಅನ್ನುವ ಒಂದು ಆವರಕದಿಂದ ಮತ್ತು ಲಿಂಗ ಶರೀರದಿಂದ ಆಚ್ಛಾದನೆ ಮಾಡಿಬಿಟ್ಟಿದ್ದಾನೆ. ಮಾಯಾ ಅಥವಾ ಅವಿದ್ಯೆ, ಅದಕ್ಕೆ ತನ್ನ ಇಚ್ಛೆ ಅಂತ ಹೆಸರು. ಪರಮಾತ್ಮನ ಇಚ್ಛೆ ಆವರಕ, ಅದನ್ನು ಮಾಯಾ ಅಂತಲೂ ಕರೀತಾರೆ, ಅವಿದ್ಯೆ ಅಂತಲೂ ಕರೀತಾರೆ. ಇನ್ನು ಪ್ರಕೃತಿ ಅಂದರೆ ಲಿಂಗ ಶರೀರ. ಇದರಿಂದ ಆಚ್ಛಾದಿತವಾಗಿದೆ, ಮುಚ್ಚಿ ಹೋಗಿದೆ. ಅದರಿಂದ ಜೀವರ, ಸಾತ್ವಿಕ ಜೀವರ ಆ ಸ್ವರೂಪ, ಸುಖ ಸ್ವರೂಪ ಅನುಭವಕ್ಕೆ ಬರ್ತಾ ಇಲ್ಲ. ಆ ಲಿಂಗ ಶರೀರ ಅತಿ ಸೂಕ್ಷ್ಮ, ಅದು ಜೀವರಿಗೆ ಏನು ಉಪಕಾರಕ್ಕೆ ಆಗೋದಿಲ್ಲ. ಅದಕ್ಕೆ ಸೂಕ್ಷ್ಮವಾದ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಅದರ ಅಂಶದಿಂದ ಅದಕ್ಕೆ ಸೇರಿಸಿ ಅದನ್ನು ಸ್ವಲ್ಪ ಸ್ಥೂಲ ಥರ ಮಾಡ್ತಾ ಹೋಗ್ತಾನೆ. ಲಿಂಗ ಶರೀರ ಬಹಳ ಸೂಕ್ಷ್ಮ ಇರ್ತದೆ. ಅದಕ್ಕೆ ಮೆತ್ತಿದ ಹಾಗೆ ಮಹತ್ತತ್ವ, ಅಹಂಕಾರ ತತ್ವ, ಭೂತಾಂಶಗಳನ್ನ ಮೆತ್ತಿ ಅದನ್ನ ಉಪಚಿತಗೊಳಿಸೋದು ಅಂತ ಸ್ವಲ್ಪ ಸ್ಥೂಲ ಮಾಡ್ತಾ ಹೋಗ್ತಾನೆ. ಆಮೇಲೆ 24 ತತ್ವ ಸೃಷ್ಟಿ ಮಾಡಿ ಆ ತತ್ವಗಳಿಂದ ಸ್ಥೂಲ ತರ ಆಗ್ತಾ ಹೋಗ್ತದೆ, ಇನ್ನೂ ಸ್ವಲ್ಪ ಸ್ಥೂಲ ಆಗ್ತಾ ಹೋಗ್ತದೆ. ಅಂಥ ಸ್ಥೂಲತರವಾದ ಶರೀರವನ್ನ 24 ತತ್ವದಿಂದ ಸೃಷ್ಟಿ ಮಾಡಿ ಜೀವನನ್ನ ಆ ಸ್ಥೂಲ ಶರೀರದಲ್ಲಿ ಸೇರಿಸಿ ಪುಣ್ಯ ಪಾಪಾದಿಗಳನ್ನ ಮಾಡಿಸಿ ಅದನ್ನ ತನ್ನ ಮಕ್ಕಳಂತೆ ಇರುವ ದೇವತೆಗಳಿಗೆ, ದೈತ್ಯರಿಗೆ ಹಂಚುತ್ತಾನೆ ಜೀವರ ಪುಣ್ಯ ಪಾಪಾದಿಗಳನ್ನ. ಆಮೇಲೆ ಜೀವರಿಗೆ ತನ್ನ ಸಾಕ್ಷಾತ್ಕಾರ ಕೊಟ್ಟು ಸಾಧನೆ ಎಲ್ಲ ಮಾಡಿಸ್ತಾನೆ. ಮಾಡಿದ ಮೇಲೆ ಸಾಕ್ಷಾತ್ಕಾರ ಕೊಟ್ಟು ಪ್ರಾರಬ್ಧ ಕರ್ಮ ಬಿಟ್ಟು ಅದಕ್ಕಿಂತ ಅತಿರಿಕ್ತವಾದನ್ನ ಕೆಲವು ನಾಶ ಮಾಡ್ತಾನೆ, ಕೆಲವನ್ನ ಬೇರೆಯವರಿಗೆ ಹಂಚುತ್ತಾನೆ. ಭೋಗದಿಂದ ಪ್ರಾರಬ್ಧ ನಾಶ ಆಗಬೇಕು. ಆಮೇಲೆ ಆ ಲಿಂಗದೇಹ ಮತ್ತು ಇದೇನು ಇಚ್ಛಾವರಕ ಇರ್ತದೆ ಅದನ್ನು ತೆಗೆದು ಸ್ವರೂಪ ಜ್ಞಾನ ಅನುಭವ ಕೊಡ್ತಾನೆ. ಅದನ್ನು ಕೊಡ್ಲಿಕ್ಕೋಸ್ಕರವಾಗಿ ಸ್ಥೂಲ ಶರೀರವನ್ನು ಜೀವರಿಗೆ ಕೊಡ್ತಾನೆ. ಆ ಸ್ಥೂಲ ಶರೀರ ಕೊಡುವ ಕ್ರಮ ಹೇಗೆ ಅಂತ ಮುಂದೆ ಹೇಳ್ತಾರೆ. ಪರಮಾತ್ಮ ಪ್ರಳಯ ಕಾಲದಲ್ಲಿ
ಬ್ರಹ್ಮಮಾನದಿಂದ 100 ವರ್ಷ ಮಲಗಿರ್ತಾನೆ. 100 ವರ್ಷ ಪ್ರಳಯ ಕಾಲ. ಚತುರ್ಮುಖ ಬ್ರಹ್ಮದೇವರ ಕಾಲದ ಲೆಕ್ಕ, ಮನುಷ್ಯರ ಕಾಲದ ಲೆಕ್ಕ ಅಲ್ಲ. 100 ವರ್ಷ ಬ್ರಹ್ಮದೇವರ 100 ವರ್ಷ ಪ್ರಳಯ ಕಾಲ. ಆದರೆ ಭಗವಂತನಿಗೆ ಮಾತ್ರ ಅದೊಂದು ನಿಮಿಷ ಇದ್ದ ಹಾಗೆ ಅಷ್ಟೆ. ಆ ಪ್ರಳಯ ಕಾಲದಲ್ಲಿ ರಮಾದೇವಿ ನೀರಿನ ರೂಪದಲ್ಲಿ ಇರ್ತಾಳೆ. ಎಲ್ಲ ಕಡೆ ನೀರೇ ವ್ಯಾಪ್ತವಾಗಿರ್ತದೆ. ಅದು ನೀರು ಅಂದ್ರೆ ಈ ನೀರಲ್ಲ, ಬ್ರಹ್ಮಾಂಡದ ಒಳಗಿನ ನಾವು ನೋಡುವ ನೀರಲ್ಲ. ರಮಾದೇವಿ ನೀರಿನ ರೂಪದಲ್ಲಿ ಇರ್ತಾಳೆ. ಭೂದೇವಿ ವಟಪತ್ರ ಆಗಿರ್ತಾಳೆ. ದುರ್ಗಾದೇವಿ ತಮೋ ರೂಪದಲ್ಲಿ ಇರ್ತಾಳೆ, ಕತ್ತಲೆ ರೂಪದಲ್ಲಿ ಇರ್ತಾಳೆ ಪ್ರಳಯ ಕಾಲದಲ್ಲಿ. ಪರಮಾತ್ಮ ಅವನು ತನ್ನ ಅವತಾರ ರೂಪಗಳನ್ನ ಮತ್ತು ತತ್ವದಲ್ಲಿ ಇರುವಂತಹ ತತ್ವ ನಿಯಾಮಕ ರೂಪಗಳನ್ನ ತನ್ನ ಬಳಿ ಸೇರಿಸಿಕೊಂಡಿರ್ತಾನೆ. ಆಮೇಲೆ ಜೀವರನ್ನೆಲ್ಲ ತನ್ನ ಉದರದೊಳಗೆ ಇಟ್ಟುಕೊಂಡಿರ್ತಾನೆ. ಹಿಂದಿನ ಕಲ್ಪದವರು, ಮುಂದಿನ ಕಲ್ಪದಲ್ಲಿ ಬರುವವರು, ವರ್ತಮಾನ ಕಲ್ಪ, ಈಗಿನ ಕಲ್ಪದವರು, ಈಗ ಹುಟ್ಟಬೇಕಾದವರು, ಹಿಂದೆ ಹುಟ್ಟಿದ್ದವರು, ಮುಂದೆ ಹುಟ್ಟುವವರು, ಎಲ್ಲರನ್ನೂ ಕೂಡ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಾನೆ ಪ್ರಳಯ ಕಾಲದಲ್ಲಿ. ಶ್ರೀಭೂ ದುರ್ಗಾ ರೂಪ ಅಲ್ಲದೇನೆ ಲಕ್ಷ್ಮೀ ರೂಪ ಅಂತ ಒಂದಿರ್ತದೆ. ಶ್ರೀ ರೂಪ ನೀರಾಗ್ತದೆ, ದುರ್ಗಾ ರೂಪ ಕತ್ತಲೆ, ಭೂರೂಪ ವಟಪತ್ರ. ಆ ವಟಪತ್ರದಲ್ಲಿ ಲಕ್ಷ್ಮೀ ರೂಪದಿಂದ ಲಕ್ಷ್ಮಿ ಇರ್ತಾಳೆ. ಆ ಲಕ್ಷ್ಮೀ ರೂಪದ ಲಕ್ಷ್ಮಿಯಿಂದ ಆಲಿಂಗಿತನಾಗಿ ಪರಮಾತ್ಮ ಮಲಗಿರ್ತಾನೆ. ವಟಪತ್ರದಲ್ಲಿ ಮಲಗಿರ್ತಾನೆ. 87 ವರ್ಷದ ತನಕ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಇದು ಪ್ರಳಯ ಕಾಲದ ಸ್ಥಿತಿ. 100 ವರ್ಷ ಪ್ರಳಯ ಕಾಲದಲ್ಲಿ 87 ವರ್ಷ ಭಗವಂತನ ಯೋಗ ನಿದ್ರೆ. ಆವಾಗ ಲಕ್ಷ್ಮೀ ದೇವಿಯ 3 ರೂಪಗಳು ರಮಾ, ಇದು ಶ್ರೀದೇವಿ, ಭೂದೇವಿ, ದುರ್ಗಾದೇವಿ. ಶ್ರೀದೇವಿ ನೀರಾಗ್ತಾಳೆ, ಭೂದೇವಿ ವಟಪತ್ರ, ದುರ್ಗಾದೇವಿ ಕತ್ತಲೆ ಆಗ್ತಾಳೆ. ಜೀವರು, ತ್ರಿವಿಧ ಜೀವರು ಕೂಡ ಪರಮಾತ್ಮನ ಉದರದಲ್ಲಿರ್ತಾರೆ. ಭಗವಂತ ಲಕ್ಷ್ಮಿ ಆಲಿಂಗಿತನಾಗಿ ವಟಪತ್ರದ ಮೇಲೆ ಯೋಗ ನಿದ್ರೆಯಲ್ಲಿ 87 ವರ್ಷ ಮಲಗ್ತಾನೆ. ಆ ಪರಮಾತ್ಮನಿಗೆ ಶೂನ್ಯ ಅಂತ ಹೆಸರು. ಯಾಕೆಂದ್ರೆ ಅವನಿಗೆ ಯಾವ ಕೆಲಸ ಇರೋದಿಲ್ಲ. ಕೆಲಸ ಶೂನ್ಯವಾದ್ರಿಂದ ಅವನು ಶೂನ್ಯ ಅಂತ ನಾಮಕನಾಗ್ತಾನೆ. ಯಾಕೆ? ಜಗತ್ ಸೃಷ್ಟಿ, ಪಾಲನೆ ಏನೂ ಇರೋದಿಲ್ಲ, ಶೂನ್ಯ ನಾಮಕನಾಗಿರ್ತಾನೆ. 87 ವರ್ಷ ಮುಗಿದು 12 ವರ್ಷ ಉಳಿದಾಗ, ಅಂದ್ರೆ 100 ವರ್ಷ, 100 ವರ್ಷದಲ್ಲಿ 87 ಹೋದ್ರೆ ಇನ್ನು 12. ಆವಾಗ ತನ್ನ ಹತ್ತಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿಯನ್ನ ನೋಡ್ತಾನೆ. ಅವಳ ಜೊತೆಗೆ ರಮಣ ಮಾಡಬೇಕು ಅಂತ ಇಚ್ಛೆ ಪಡ್ತಾನೆ. ರಮಾದೇವಿ ಭಗವಂತನನ್ನ ಸ್ತೋತ್ರ ಮಾಡ್ತಾಳೆ. ಆಮೇಲೆ ತನ್ನ ಹೊಟ್ಟೆಯಲ್ಲಿದ್ದಂಥ ಜೀವರನ್ನ ಒಂದ್ಸಲ ನೋಡ್ತಾನೆ, ತ್ರಿವಿಧ ಜೀವರನ್ನ. ಬ್ರಹ್ಮಾದಿ ದೇವತೆಗಳು, ಕಲಿ ತನಕ ಕಲಿ ಮೊದಲಾದ ದೈತ್ಯರು, ಮನುಷ್ಯರು, ಹೀಗೆ ತ್ರಿವಿಧ ಜೀವರಾಶಿಗಳನ್ನ ನೋಡ್ತಾನೆ. ಆ ಜೀವರಾಶಿಗಳು ಯಾವ ಸ್ಥಿತಿಯಲ್ಲಿರ್ತಾರೆ ಪ್ರಳಯ ಕಾಲದಲ್ಲಿ ಅಂದ್ರೆ, ಯಾರಿಗೆ ಹಿಂದಿನ ಕಲ್ಪದಲ್ಲಿ ಲಿಂಗದೇಹ ಭಂಗ ಆಗಿದೆಯೋ ಸಾಧನೆ ಮಾಡಿ, ಲಿಂಗದೇಹ ಭಂಗ ಮಾಡಿಕೊಂಡಿರೋರು ಅವರೆಲ್ಲ ಪರಮಾತ್ಮನ ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಭಗವಂತನ ಹೊಟ್ಟೆಯ ಒಳಗೆ ಧ್ಯಾನ ಮಾಡ್ತಾ ಇರ್ತಾರೆ. ಇನ್ನು ಮುಂದೆ ಲಿಂಗ ಭಂಗ ಹೊಂದುವವರು ಅವರೆಲ್ಲ ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತಾರೆ. ಕೆಲವರು ಧ್ಯಾನ, ಕೆಲವರು ಗಾಢ ನಿದ್ರೆ, ಸುಷುಪ್ತಿ ಅವಸ್ಥೆಯಲ್ಲಿ ಇರ್ತಾರೆ. ಇಂಥ ತ್ರಿವಿಧ ಜೀವರಾಶಿಗಳನ್ನು ನೋಡಿ ಭಗವಂತ ಯೋಚನೆ ಮಾಡ್ತಾನೆ. ಬ್ರಹ್ಮಾದಿಗಳನ್ನೆಲ್ಲ, ಎಲ್ಲಾ ಜೀವರನ್ನ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟ. ಆ ಸೃಷ್ಟಿಗೋಸ್ಕರವಾಗಿ ಪ್ರಕೃತಿ ಮೊದಲಾದ ತತ್ವಗಳನ್ನು ಸೃಷ್ಟಿ ಮಾಡಬೇಕು. ಆ ತತ್ವಗಳಿಂದ ಆಯಾ ಜೀವರಿಗೆ ಅವರವರ
ಸ್ವಭಾವ ಅಭಿವ್ಯಕ್ತಿ ಆಗೋ ಹಾಗೆ ಮಾಡಬೇಕು. ಸಾತ್ವಿಕ ಜೀವರಿಗೆ ಸುಖ, ಮಧ್ಯಮ ಮನುಷ್ಯರಿಗೆ ಸುಖ ದುಃಖ, ದೈತ್ಯರಿಗೆ ದುಃಖ, ಇದನ್ನೆಲ್ಲ ಅಭಿವ್ಯಕ್ತಿಗೊಳಿಸಬೇಕು. ಜೀವರಿಗೇನೋ ಅವರವರ ಸ್ವರೂಪ ಸುಖ ಸ್ವಭಾವ ಅಭಿವ್ಯಕ್ತಿ ಆಯಿತು, ಅವನಿಗೇನು ಲಾಭ ಅಂದ್ರೆ ಪರಮಾತ್ಮನಿಗೂ ವಿಹಾರ ಅಷ್ಟೇನೆ. ಇದೊಂದು ವಿಹಾರ. ಯಾಕೆಂದ್ರೆ ಆ ಜೀವರನ್ನೆಲ್ಲ ಸೃಷ್ಟಿ ಮಾಡಿ ಅವರಿಗೆ ಜ್ಞಾನ ಸುಖ ದುಃಖ ಇದನ್ನೆಲ್ಲ ಕೊಟ್ಟು ಅವರ ಪ್ರವೃತ್ತಿ ಎಲ್ಲ ಮಾಡಿಸ್ಬೇಕಾದ್ರೆ ಅವರೊಳಗೆ ಒಂದು ರೂಪದಲ್ಲಿ ಪ್ರವೇಶ ಮಾಡಬೇಕಲ್ಲ. ತಾನು ಅನೇಕ ರೂಪ ಧರಿಸಿ ಆ ಜೀವರೊಳಗೆ ಪ್ರವೇಶ ಮಾಡೋದೇ ಅವನಿಗೊಂದು ವಿಹಾರ. ಈಗ ತಾನು ಅನಂತ ರೂಪಗಳಿಂದ ತನಗೆ ವಿಹಾರ ಆಗ್ತದೆ. ಈ ಜಗತ್ ಸೃಷ್ಟಿಯೇ ಒಂದು ವಿಹಾರ, ಇದೊಂದು ಲೀಲೆ, ಕ್ರೀಡೆ. ಅದಕ್ಕೋಸ್ಕರ ಮಾಡೋಣ ಅಂತ ತನಗಾಗುವಾಗ ಇದು ಕ್ರೀಡೆ, ಜೀವರಿಗೆ ಅವರವರ ಸ್ವಭಾವ ಅಭಿವ್ಯಕ್ತಿ. ಲಕ್ಷ್ಮೀದೇವಿಗೆ ಪರಮಾತ್ಮನ ಜೊತೆಗೆ ಅವಳಿಗೂ ಕೂಡ ಅನೇಕ ಪ್ರಾದುರ್ಭಾವ ಆಗ್ತದೆ. ಭಗವಂತನಿಗೆ ಎಷ್ಟು ರೂಪ ಇದೆಯೋ ಅಷ್ಟು ರೂಪದಿಂದ ಲಕ್ಷ್ಮಿಗೂ ಪ್ರಾದುರ್ಭಾವ ಆಗ್ತದೆ. ಹೀಗೆ ಯೋಚನೆ ಮಾಡ್ತಾನೆ. ಆಮೇಲೆ ಮೊದಲು ಏನ್ ಮಾಡ್ತಾನೆ, ಆ ಕತ್ತಲೆ ಇರ್ತದಲ್ಲ, ದುರ್ಗಾದೇವಿ ಕತ್ತಲೆ ರೂಪದಲ್ಲಿ ಇರ್ತಾಳೆ, ಆ ಕತ್ತಲೆಯನ್ನು ಕುಡಿತಾನೆ. ಅಂದ್ರೆ ತಮೋ ರೂಪಳಾದ ದುರ್ಗೆಯನ್ನೇ ಪಾನ ಮಾಡಿಬಿಡ್ತಾನೆ. ಆವಾಗ ಕತ್ತಲೆ ಹೋಯ್ತು. ಎಲ್ಲ ಕಡೆ ನೀರಿರ್ತದೆ. ನೀರು ಅಂದರೆ ಶ್ರೀದೇವಿ, ಅವಳು ಈ ಮೇಲೆ ಲಕ್ಷ್ಮೀ ರೂಪ ಇರ್ತದಲ್ಲ, ಶ್ರೀ ಭೂ ದುರ್ಗಾ ಅಲ್ಲದೆ ಲಕ್ಷ್ಮೀ ರೂಪದಿಂದ ಅಲಂಕಿತನಾಗಿ ಮಲಗಿರ್ತಾನೆ. ಆ ಲಕ್ಷ್ಮಿ ಜೊತೆಗೆ ಈ ನೀರು ಐಕ್ಯ ಹೊಂತದೆ. ಅಂದ್ರೆ ಶ್ರೀದೇವಿ ಲಕ್ಷ್ಮೀ ರೂಪದ ಜೊತೆಗೆ ಐಕ್ಯ ಹೊಂತಾಳೆ. ಆ ವಟಪತ್ರ ಏನಿದೆ, ಭಗವಂತ ಲಕ್ಷ್ಮೀದೇವಿ ಮಲಗಿದ ಆ ಎಲೆ ವಟಪತ್ರ, ಅದು ಭೂದೇವಿಯಲ್ಲಿ ಐಕ್ಯ ಹೊಂತದೆ. ನೀರು ಅದು ಶ್ರೀದೇವಿ ರೂಪಕ್ಕೆ ಸೇರ್ತದೆ. ಹಂಗೆ ಶ್ರೀದೇವಿ ರೂಪಕ್ಕೆ ಸೇರ್ತದೆ. ಕತ್ತಲೆಯನ್ನ ದುರ್ಗೆಯನ್ನ ಪಾನ ಮಾಡ್ತಾನೆ, ನೀರು ಶ್ರೀ ರೂಪದಲ್ಲಿ ಸೇರಿಬಿಡ್ತದೆ, ಶ್ರೀ ರೂಪ ಆಗ್ತದೆ. ಅದು ವಟಪತ್ರ ಹೋಗಿ ಭೂದೇವಿ ಆಕಾರನೇ ತಾಳ್ತದೆ. ಇದಾದ ಮೇಲೆ ಪರಮಾತ್ಮ ನಾರಾಯಣ ವಾಸುದೇವಾದಿ 4 ಒಂದು ಗುಂಪನ್ನು ಧರಿಸ್ತಾನೆ. 4 ವ್ಯೂಹ, ಚತುರ್ವ್ಯೂಹ. ಯಾಕೆ? ಸೃಷ್ಟಿ ಸ್ಥಿತಿ ಸಂಹಾರ ಜ್ಞಾನೋಪದೇಶ ಇದನ್ನೆಲ್ಲ ಮಾಡಲಿಕ್ಕೆ ಅನೇಕ ರೂಪಗಳ ವ್ಯೂಹಗಳನ್ನು ಧರಿಸ್ತಾನೆ. ಆಮೇಲೆ ತಾನೇನೋ ಒಂದು ಧರ್ಮ ಮಾಡಿರ್ತಾನೆ. ಆ ಧರ್ಮ, ಅದರ ಸಂಪ್ರದಾಯ, ಅದನ್ನ ರಕ್ಷಣೆಗೋಸ್ಕರವಾಗಿ ಅನೇಕ ರೂಪ, ಮತ್ಸ್ಯಾದಿ ದಶರೂಪ ಧರಿಸ್ತಾನೆ, ಕೇಶವಾದಿ 24 ರೂಪ ಧರಿಸ್ತಾನೆ, ನಾರಾಯಣಾದಿ ಶತರೂಪ, ವಿಶ್ವಾದಿ ಸಹಸ್ರ ರೂಪ, ಪರ ಮೊದಲಾದ ಅನಂತ ರೂಪ, ಬಹುರೂಪ, ಅಜ ಮೊದಲಾದ ಅನಂತ ರೂಪ. ಈ ಪ್ರಕಾರ ಭಗವಂತ ಅನೇಕ ರೂಪಗಳನ್ನು ಧರಿಸ್ತಾನೆ. ಆದರೆ ಇಷ್ಟೆಲ್ಲ ರೂಪ ಧರಿಸುವಾಗ ಅವನ ಮೂಲ ರೂಪಕ್ಕೆ ಯಾವ ವಿಕಾರನೂ ಆಗೋದಿಲ್ಲ. ಅವನ ದೇಹ ಇಂದ್ರಿಯ ಅಂತಃಕರಣ ಯಾವುದಕ್ಕೂ ವಿಕಾರ ಆಗೋದಿಲ್ಲ. ಒಂದು ದೀಪ, ಅದರಿಂದ ಇನ್ನೊಂದು ದೀಪ ಹಚ್ಚಿದ್ರೆ ಎರಡೂ ಪೂರ್ಣವಾಗಿ ಕಾಣಿಸ್ತದೆ ನಮಗೆ, ಯಾವುದೂ ಕೂಡ ವಿಕಾರ ಹೊಂದೋದಿಲ್ಲ. ಅದರಂತೆ ಪರಮಾತ್ಮನಿಗೆ ವಿಕಾರ ಇಲ್ಲದೆ ಅನೇಕ ರೂಪಗಳು ಬರ್ತದೆ. ಇದನ್ನೇ ಶುದ್ಧ ಸೃಷ್ಟಿ ಅಂತ ಕರೆಯೋದು. ಯಾಕೆ ಶುದ್ಧ ಸೃಷ್ಟಿ ಅಂದ್ರೆ ವಿಕಾರ ಆಗೋದಿಲ್ಲ ಪರಮಾತ್ಮ. ಮಣ್ಣು ವಿಕಾರ ಹೊಂದಿ ಗಡಿಗೆ ಆಗ್ತದೆ, ಬಂಗಾರ ವಿಕಾರ ಹೊಂದಿ ಬಳೆ ಸರ ಎಲ್ಲ ಆಗ್ತದೆ. ಪರಮಾತ್ಮ ಯಾವ ವಿಕಾರ ಇಲ್ಲದೆ ಅನೇಕ ರೂಪ ಧರಿಸ್ತಾನೆ. ಇದು ಶುದ್ಧ ಸೃಷ್ಟಿ. ಪರಮಾತ್ಮ ರೂಪ ಧರಿಸುವಾಗ ರಮಾ ಸೃಷ್ಟಿನೂ ಆಗ್ತದೆ.
ರಮಾದೇವಿ ಸೃಷ್ಟಿ ಅಂದ್ರೆ ಏನು? ರಮಾದೇವಿ ಪರಮಾತ್ಮನ ಇಚ್ಛೆಯಂತೆ ತಾನೂ ಕೂಡ ಸೃಷ್ಟಿ ಮಾಡಬೇಕು ಅನ್ನುವಂಥ ಇಚ್ಛೆ ಪಡಿತಾಳೆ. ಭಗವಂತನ ಇಚ್ಛೆಗೆ ಅಧೀನವಾಗಿ ಅವಳಿಗೊಂದು ಇಚ್ಛೆ ಬರ್ತದೆ. ನಾನು ಕೂಡ ಅನೇಕ ರೂಪ ಧರಿಸಬೇಕು ಅಂತ. ಪ್ರಸಾದ, ಒಂದು ನಿಮಿಷ ಬಾ. ಇಲ್ಲೇನೋ ಸ್ಪೀಕರ್ ಆಫ್ ಅಂತ ಒಂದು ಬರ್ತಾ ಇದೆ. ಸ್ಪೀಕರ್ ಆಫ್ ಅಂತ ಏನೋ ಇದೆ, ಅಷ್ಟೇನಾ? ಹೀಗೆ ರಮಾದೇವಿಗೆ ಪರಾಧೀನ ವಿಶೇಷಾವಾಪ್ತಿ ಅಂತ ಹೆಸರು. ರಮಾದೇವಿ ಸೃಷ್ಟಿ ಅಂದ್ರೆ ಪರಾಧೀನ ಅಂದ್ರೆ ಪರಮಾತ್ಮನಿಗೆ ಅಧೀನವಾಗಿ ಸೃಷ್ಟಿಯಲ್ಲಿ ತಾನೂ ಕೂಡ ಸೇರಬೇಕು ಅನ್ನುವಂಥ ಇಚ್ಛೆ ಬರ್ತದೆ. ಇದು ಲಕ್ಷ್ಮೀದೇವಿ ಸೃಷ್ಟಿ. ಅಂದರೆ ಭಗವಂತ ವಾಸುದೇವನಾದಾಗ ಇವಳಿಗೂ ಇಚ್ಛೆ ಬಂದು ಮಾಯಾ ರೂಪ ಧರಿಸ್ತಾಳೆ. ಮಾಯಾ, ವಾಸುದೇವ ಮಾಯಾ, ಆಮೇಲೆ ಪ್ರದ್ಯುಮ್ನನಿಗೆ ಕೃತಿಪತಿ ಪ್ರದ್ಯುಮ್ನ, ಸಂಕರ್ಷಣನಿಗೆ ಜಯಾದೇವಿ, ಅನಿರುದ್ಧನಿಗೆ ಶಾಂತಿ ಅಂತ ಹೆಂಡತಿ. ಈ ರೀತಿ ಲಕ್ಷ್ಮೀದೇವಿ ರೂಪ ಧರಿಸ್ತಾಳೆ. ಇದು ಪರಾಧೀನ ವಿಶೇಷಾವಾಪ್ತಿ. ಶಿಸೃಕ್ಷುತ್ವ, ಸೃಷ್ಟಿ ಮಾಡಬೇಕು ಅನ್ನೋ ಇಚ್ಛೆ ಬರ್ತದೆ ಲಕ್ಷ್ಮೀದೇವಿಗೆ. ಇದು ಅವಳ ಸೃಷ್ಟಿ. ಯಾಕೆ ಇಬ್ಬರು ನಿತ್ಯರೆ. ಇದಾದ್ಮೇಲೆ ಹೀಗೆ ಭಗವಂತ ಅನೇಕ ರೂಪ, ವಾಸುದೇವಾದಿ ರೂಪಗಳ ಸೃಷ್ಟಿ ಪಡಿತಾನೆ. ಲಕ್ಷ್ಮೀದೇವಿ ಮಾಯಾದಿ ರೂಪದಿಂದ ಪ್ರಾದುರ್ಭವಿಸ್ತಾಳೆ. ಆಮೇಲೆ ಸ್ವಲ್ಪ ಕಾಲ ನಾರಾಯಣ ಈ ರಮಾರೂಪಗಳ ಜೊತೆಗೆ ಸ್ವಲ್ಪ ಸಮಯ ಕ್ರೀಡೆ ಮಾಡಿಕೊಂಡಿರ್ತಾನೆ. ಸ್ವಲ್ಪ ಸಮಯ ಆ ರೂಪದ ಜೊತೆಗೆ ಕ್ರೀಡೆ. ಅದಾದ್ಮೇಲೆ ಜೀವರಿಗೆ ದೇಹ ಸೃಷ್ಟಿ ಮಾಡಬೇಕು. ಅದಕ್ಕೋಸ್ಕರ ಪ್ರಕೃತಿಯನ್ನ ಪ್ರಚೋದಿಸ್ತಾನೆ. ಆ ಪ್ರಕೃತಿ ಅಂತ ಏನಿದೆ ಅದು ಮೂರು ಥರ. ಜಡ ಪ್ರಕೃತಿ ಲಕ್ಷ್ಮೀದೇವಿ ಅಧೀನವಾಗಿ ಇರ್ತದೆ. ಆ ಪ್ರಕೃತಿ, ಜಡ ಪ್ರಕೃತಿ ಮೂರು ಥರ: ಅವ್ಯಕ್ತ, ವ್ಯಕ್ತ, ಅವ್ಯಕ್ತ ಅಂತ ಮೂರು ಥರ ಪ್ರಕೃತಿ. ಅವ್ಯಕ್ತ ಪ್ರಕೃತಿ ಅಂತಂದ್ರೆ ಅದಕ್ಕೆ ಅಪಾದಾನ ಪ್ರಕೃತಿ ಅಂತ ಹೆಸರು. ಅಪಾದಾನ ಪ್ರಕೃತಿ ಅಂತ ಒಂದು ದೊಡ್ಡ ಮಣ್ಣಿನ ರಾಶಿ ಇರ್ತದೆ. ಅದರಿಂದ ನಾವು ಮನೆ ಕಟ್ಟಲಿಕ್ಕೋ ಗಡಿಗೆ ಮಾಡ್ಲಿಕ್ಕೋ ಕುಂಬಾರ ಒಂದಿಷ್ಟು ಮಣ್ಣು ತಗೋತಾನೆ. ಉಳಿದ ಮಣ್ಣು ಹಂಗೆ ಇರ್ತದೆ, ಅಲ್ಲಿ ಉಳಿದ ಮಣ್ಣು ಹಂಗೆ ಇರ್ತದೆ. ಅದಕ್ಕೆ ಅಪಾದಾನ ಅಂತ ಹೆಸರು. ಆ ಉಳಿದಿದ್ದಕ್ಕೆ ಅಪಾದಾನ ಅಂತ ಹೆಸರು. ಗಡ್ಡಿಗೆ ಮಾಡ್ಲಿಕ್ಕೆ ಎಷ್ಟು ಬೇಕೋ ಒಂದು ಲೋಡ್ ತೆಗಿತಾನಲ್ಲ, ಅದು ಉಪಾದಾನ. ಉಪಾದಾನ ಅಂದ್ರೆ ತಗೊಳ್ಳೋದು ಅಂತ ಅರ್ಥ. ಇವನು ಎಷ್ಟು ತಗೊಂಡು ಬರ್ತಾನೆ ಅದು ಉಪಾದಾನ ಪ್ರಕೃತಿ. ಎಲ್ಲಿಂದ ತೆಗಿತಾನೆ ಅಲ್ಲಿ ಉಳಿದಿರ್ತದಲ್ಲ ಅದು ಅಪಾದಾನ. ಅಪಾದಾನ ಪ್ರಕೃತಿ ಮೂಲ, ಅದರಿಂದ ತೆಗೆಯೋದು ಉಪಾದಾನ ಪ್ರಕೃತಿ. ಆಮೇಲೆ ಅದನ್ನ ಪರಿಣಾಮಗೊಳಿಸಿ ಸೃಷ್ಟಿ ಮಾಡ್ತಾನೆ, ಪರಿಣಾಮಗೊಳಿಸ್ತಾನೆ. ಅದು ಕಾರ್ಯ ಪ್ರಕೃತಿ ಅಂತ ಅದಕ್ಕೆ ಹೆಸರು. ಅದು ವ್ಯಕ್ತ ಪ್ರಕೃತಿ ಅಂತ ಕರೀತಾರೆ. ಹೀಗೆ ಒಂದು ರಾಶಿ ಮಣ್ಣು ಅದು ಅಪಾದಾನ, ಅದರಿಂದ ಒಂದು ಲೋಡ್ ತೆಗಿತಾನೆ, ಅದು ತಕ್ಕೊಂಡು ಬಂದ ಮಣ್ಣು ಉಪಾದಾನ. ಅದಕ್ಕೆ ನೀರು ಹಾಕಿ ಕಲಿಸಿ ಮುದ್ದೆ ಮಾಡಿ ಗಡಿಗೆಗಳನ್ನಾಗಿ ಪರಿವರ್ತನೆ ಮಾಡ್ತಾನೆ. ಆ ಪರಿವರ್ತನೆ ಆದ ಗಡಿಗೆಗಳೆಲ್ಲ ಕಾರ್ಯ ಪ್ರಕೃತಿ ಅಂತ. ಹೀಗೆ ಅವ್ಯಕ್ತ ಪ್ರಕೃತಿ, ವ್ಯಕ್ತ ಪ್ರಕೃತಿ, ವ್ಯಕ್ತ ಪ್ರಕೃತಿ ಅಂತಿದೆ. ಮೊದಲನೇದ್ದು ಅಪಾದಾನ, ಎರಡನೇದ್ದು ಸೃಷ್ಟಿಯನ್ನ ಪಡ್ಲಿಕ್ಕೆ ತಗೊಂಡದ್ದು, ಅದು ಉಪಾದಾನ. ಅದು ಪರಿಣಾಮಗೊಂಡು ಏನು ರೂಪ ತಾಳ್ತದೆ ಅದು ಕಾರ್ಯ ಪ್ರಕೃತಿ. ಈ ಪ್ರಕಾರ ಮೂಲ ಪ್ರಕೃತಿನೇ ಅಪಾದಾನ, ಅದರಿಂದ ತಗೊಳ್ಳೋದು, ಒಂದಿಷ್ಟು ಎತ್ತೋದು. ಆ ಎತ್ತಿದ ಪ್ರಕೃತಿ ಭಾಗಗಳಿಂದ ಮಹದಾದಿ ಕಾರ್ಯ ಪ್ರಕೃತಿ ಸೃಷ್ಟಿ ಆಗ್ತದೆ. ಮಹತ್ತತ್ವ, ಅಹಂಕಾರ ತತ್ವ ಇವೆಲ್ಲ ಕಾರ್ಯ ಪ್ರಕೃತಿ. ಈ ಪ್ರಕಾರ ಮೂಲ ಪ್ರಕೃತಿ, ಅದು ಪ್ರಕೃತಿ ಮೂರು ಥರ:
ಈಗ ಆ ಪ್ರಕೃತಿಯ ಪರಿಸ್ಥಿತಿ ಹೇಗಿರ್ತದೆ ಅಂತ ತೋರಿಸ್ತಾರೆ. ಸೃಷ್ಟಿಯಲ್ಲಿ ಶುದ್ಧ ಸತ್ವಗಳಿಂದ ಸತ್ವಗುಣ ಅಂತ ಒಂದಿರ್ತದೆ. ಸೃಷ್ಟಿಯಲ್ಲಿ ಬಂದಾಗ, ಜಗತ್ ಸೃಷ್ಟಿ ಆದಾಗ ಒಂದು ಸತ್ವಗುಣ ಅಂತ ಇರ್ತದೆ. ಅದು ಶುದ್ಧ ಸತ್ವ ಅಂಶದಿಂದ ಒಂದು ಸತ್ವಗುಣ ಅಂತ ತಯಾರಾಗ್ತದೆ. ಅದು ನಮಗೆಲ್ಲ ಇರೋದಿಲ್ಲ. ಮುಕ್ತಿ ಹೊಂದಿದ ಜೀವರು ಅವರು ಭೋಗ ಮಾಡಲಿಕ್ಕೋಸ್ಕರ ಆ ಶುದ್ಧ ಸತ್ವದ ಶರೀರ ಅಂತ ಒಂದು ಶರೀರ ಮಾಡಿಕೊಂಡು ಅದರಿಂದ ಭೋಗಿಸ್ತಾರೆ. ಆ ಮುಕ್ತ ಜೀವರಿಗೆ ಭೋಗಿಸಲಿಕ್ಕೆ ಸಾಧನವಾದಂಥ ಗುಣ ಏನಿದೆ ಅದು ಶುದ್ಧ ಸತ್ವಗುಣ. ಅದು ಶುದ್ಧ ಸತ್ವ ರಾಶಿಯಿಂದ ತಗೊಂಡು ಆಗಿರೋದು ಅದು. ಆಮೇಲೆ ರಜೋಗುಣ ಅಂತ ಒಂದು ಬರ್ತದೆ ಮೊದಲು ಸೃಷ್ಟಿಯಲ್ಲಿ. ಸತ್ವಗುಣ, ರಜೋಗುಣ, ತಮೋಗುಣ ಮೂಲ ಪ್ರಕೃತಿಯಿಂದ ಬರೋದು. ಮೂಲ ಪ್ರಕೃತಿಯಲ್ಲಿರುವ ಶುದ್ಧ ಸತ್ವಗಳಿಂದ ಸತ್ವಗುಣ ನಿರ್ಮಾಣ ಆಯ್ತು, ರಚನೆ ಇದಾಯ್ತು, ಸೃಷ್ಟಿ ಆಯ್ತು. ಇನ್ನು ರಜೋಭಾಗ ಅಂತ ಒಂದು ಭಾಗ ತೆಗಿತಾನೆ ಮೂಲ ಪ್ರಕೃತಿಯಿಂದ. ಆ ರಜೋಭಾಗ ಅದು ಶುದ್ಧ ಅಲ್ಲ, ಅದು ಸತ್ವಭಾಗ ಅದು ಶುದ್ಧ. ರಜೋಭಾಗ ಅಂತಂದ್ರೆ ಅದರಲ್ಲಿ ಮಿಶ್ರಣ ಆಗಿರ್ತದೆ. ಒಂದು ಭಾಗ ತಮಸ್ಸು, ಅದರ 100 ಪಟ್ಟು ರಜೋಭಾಗ, ಅದರ 100 ಪಟ್ಟು ಸತ್ವಭಾಗ. ಇವು 3 ಸೇರಿ ರಜೋಗುಣ. ಅಂದ್ರೆ ರಜೋಗುಣದಲ್ಲಿ 1 ತಮಸ್ಸು, 100 ರಜಸ್ಸು, ಅದರ 100 ಅಂದ್ರೆ 1000 ಸತ್ವ ಇರ್ತದೆ. ಇದು ರಜೋಗುಣ ಅಂತ ಸೃಷ್ಟಿಯಾಗೋದು. ಇನ್ನು ತಮೋಗುಣ ಸೃಷ್ಟಿ ಅಂತಂದ್ರೆ 1 ರಜೋಭಾಗ, ಅದರ 10 ಪಟ್ಟು ತಮೋಭಾಗ, ಅದರ 10 ಪಟ್ಟು 1, 10, 100 ಆ ಥರ. 1 ಭಾಗ ತಮಸ್ಸು, ಅದರ 10 ಭಾಗ ರಜೋಗುಣ, ಅದರ 10 ಭಾಗ, ಅದರ 10 ಪಟ್ಟು ಸತ್ವಭಾಗ. ಇದಕ್ಕೆ ತಮೋಗುಣ ಸೃಷ್ಟಿ ಅಂತ ಹೆಸರು. ಹೀಗೆ ಸೃಷ್ಟಿಯಲ್ಲಿ ಶುದ್ಧ ಸತ್ವ ಅಂತ ಒಂದಿರ್ತದೆ, ಅದರಲ್ಲಿ ಏನು ಮಿಶ್ರಣ ಇರೋದಿಲ್ಲ. ರಜೋಗುಣ ತಮೋಗುಣದಲ್ಲಿ ಇವು 3 ಸೇರಿರ್ತದೆ, ಇಷ್ಟಿಷ್ಟು ಭಾಗ ಅಂತ ಸೇರಿರ್ತದೆ. ಪ್ರಳಯ ಕಾಲದಲ್ಲಿ ಏನಾಗ್ತದೆ ಅಂದ್ರೆ ಈ ಸತ್ವಗುಣ ಅಂತ ಒಂದು ಸೃಷ್ಟಿಯಾಗಿರ್ತದಲ್ಲ, ಶುದ್ಧ ಸತ್ವ ಮುಕ್ತರಿಗೋಸ್ಕರ, ಅದು ಮೂಲದಲ್ಲಿ ಸೇರಿಬಿಡ್ತದೆ. ಮೂಲ ರಾಶಿ ಒಂದಿರ್ತದೆ, ಅಪಾದಾನ, ಅದರಲ್ಲಿ ಸೇರ್ಕೊಂಡ್ಬಿಡ್ತದೆ. ತಮೋಗುಣ ಅಂತ ಏನು ಬಂದಿರ್ತದೆ ಅದು ಕೂಡ ತನ್ನ ಮೂಲ ಗುಣದಲ್ಲಿ ಸೇರಿಬಿಡ್ತದೆ. ರಜೋಗುಣ ಮಾತ್ರ 12 ಭಾಗ ಆಗಿ ಪ್ರಳಯ ಕಾಲದಲ್ಲಿ ಸೇರುವಾಗ 12 ಭಾಗ ಆಗಿ 10 ಭಾಗ ಸತ್ವಗುಣದಲ್ಲಿ ಹೋಗಿ ಸೇರ್ತದೆ, 1 ಭಾಗ ತಮೋಗುಣದಲ್ಲಿ ಸೇರ್ತದೆ, 11 ಆಯಿತು. ಇನ್ನು 1 ಉಳಿತು, ಅದು 1 ರಜೋ ಭಾಗದಲ್ಲೇ ಸೇರಿಬಿಡ್ತದೆ, ತನ್ನ ಮೂಲವಾದ ಮೂಲ ರಜಸ್ಸಿನಲ್ಲಿ ಸೇರ್ತದೆ. ಈ ಪ್ರವೇಶ ಆಯ್ತಲ್ಲ ಪ್ರಳಯ ಕಾಲದಲ್ಲಿ, ಇದು ಸಾಮ್ಯಾವಸ್ಥೆ. ಸಾಮ್ಯಾವಸ್ಥೆ ಅಂದ್ರೆ ಇಷ್ಟೇ ಅರ್ಥ, ಪ್ರಳಯ ಕಾಲದಲ್ಲಿ 3 ಗುಣದಲ್ಲಿ ರಜಸ್ಸೇರಿರ್ತದೆ, ಅದಕ್ಕೆ ಸಾಮ್ಯಾವಸ್ಥೆ. ಸತ್ವಗುಣದಲ್ಲಿ ರಜಸ್ಸಿನ 10 ಭಾಗ ಹೋಗಿ ಸೇರ್ತದೆ. ಅಂತೂ ಪ್ರಳಯ ಕಾಲದಲ್ಲಿ ಸತ್ವಗುಣದಲ್ಲಿ ರಜಸ್ ಸೇರಿತು, 12 ಭಾಗ ಆಗಿ 10 ಭಾಗ ಸೇರಿರ್ತದೆ. ಪ್ರಳಯ ಕಾಲದಲ್ಲಿರೋ ತಮೋಗುಣದಲ್ಲಿ 1 ಭಾಗ ರಜಸ್ಸು ಸೇರಿರ್ತದೆ. ಸೃಷ್ಟಿಯಲ್ಲಿದ್ದ ಉಳಿದಂತಹ ಇನ್ನೊಂದು ಭಾಗ ಮೂಲ ರಜಸ್ಸಿನಲ್ಲಿ ಸೇರ್ತದೆ. ಪ್ರಳಯ ಕಾಲದಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ 3ರಲ್ಲಿಯೂ ರಜೋಗುಣ ಸೇರಿರ್ತದೆ. ರಜೋಗುಣದ ಸೇರ್ಪಡೆ ಅನ್ನೋದು ಸಮಾನ, 12 ಭಾಗ ಆಗೋದೇ ಅದಕ್ಕೋಸ್ಕರ. 10 ಭಾಗ ಸತ್ವದಲ್ಲಿ, 1 ಭಾಗ ತಮಸ್ಸಿನಲ್ಲಿ, 1 ಭಾಗ ರಜಸ್ಸಿನಲ್ಲಿ ಸೇರ್ತದೆ. ಆವಾಗ ರಜಸ್ಸು 3ರಲ್ಲಿ ಸೇರಿತು. ಪ್ರಮಾಣ ಬೇರೆ ಬೇರೆ, ಆದರೆ ಸೇರೋದಂತೂ ಸಮಾನ, ಹೆಚ್ಚೋ ಕಡಿಮೆನೋ. ಆದ್ರಿಂದ ಸಾಮ್ಯಾವಸ್ಥೆ ಪ್ರಳಯ ಅಂತ ಕರೀತಾರೆ. ಸೃಷ್ಟಿ ಅಂತಂದಾಗ ಅದು ಬೇರೆ ಬೇರೆ ಪ್ರಮಾಣದಲ್ಲಿರ್ತದೆ. ಶುದ್ಧ ಸತ್ವ ಅಂತ ಒಂದು ಸೃಷ್ಟಿಯಲ್ಲಿ ಬರ್ತದೆ, ಅದರಲ್ಲಿ ರಜಸ್ ಸೇರಿರುವುದಿಲ್ಲ. ಆದ್ರಿಂದ ಸಾಮ್ಯಾವಸ್ಥೆ ಪ್ರಳಯ.
ಆಮೇಲೆ 3 ಗುಣ ಪ್ರಳಯದಲ್ಲಿ ಆ ಮೂಲ ರಾಶಿಯಿಂದ 3 ಗುಣ ಸೃಷ್ಟಿ ಆಯಿತು. ಸೃಷ್ಟಿಗೆ ಬರುವಾಗ ಸತ್ವಗುಣ ತಾನು ಮಾತ್ರ ಹೊರಗೆ ಬರ್ತದೆ. ತನ್ನಲ್ಲಿ ರಜೋಭಾಗ ಸೇರಿರ್ತದಲ್ಲ, ಅದನ್ನು ಬಿಟ್ಬಿಟ್ಟು ಶುದ್ಧವಾಗಿ ಹೊರಗೆ ಬರ್ತದೆ. ರಜೋಗುಣ ಹೊರಗೆ ಬರುವಾಗ ಒಂದು ಭಾಗ ಅದರಲ್ಲಿ ಸೇರಿತ್ತಲ್ಲ ಸೃಷ್ಟಿಯಲ್ಲಿದ್ದದ್ದು, ಆ ಒಂದು ಭಾಗನೂ ಸೇರಿಸ್ಕೊಂಡು ಆಮೇಲೆ 10 ಭಾಗ ರಜಸ್ಸು ಸೇರಿರ್ತದೆ ಸತ್ವದಲ್ಲಿ, ಅದನ್ನು ಸೇರಿಸ್ಕೊಂಡು ಒಂದು ಭಾಗ ತಮಸ್ಸಲ್ಲಿರ್ತದೆ, ಅದನ್ನು ಸೇರಿಸ್ಕೊಂಡು ಹೊರಗೆ ಬರ್ತದೆ. ತಮೋಗುಣ ಬರುವಾಗ ಅದು ತನ್ನಲ್ಲೇ ಇದ್ದಂತಹ ರಜೋಭಾಗ ಸತ್ವಭಾಗಗಳಿಂದ ಸೇರ್ಕೊಂಡು ಅದು ಹೊರಗೆ ಬರ್ತದೆ. ಇದಕ್ಕೆ ಗುಣಸೃಷ್ಟಿ ಅಂತ ಕರೀತಾರೆ. ಹೀಗೆ ಪರಮಾತ್ಮ ಪ್ರಳಯ ಕಾಲ ಮುಗಿಯುವಾಗ ಮುಗಿದ ಮೇಲೆ ಮೊದಲು ಮಾಡಿದ್ದು ಗುಣಸೃಷ್ಟಿ ಮಾಡಿದ. ಅಷ್ಟೇ ಅಲ್ಲ, ಆ 3 ಗುಣದಲ್ಲಿ ನಿಯಾಮಕನಾಗಿ ವಿಶ್ವತೈಜಸ ಪ್ರಾಜ್ಞ ರೂಪದಿಂದ ತಾನು ಅದರಲ್ಲಿ ಪ್ರವೇಶ ಮಾಡ್ತಾನೆ. ಸತ್ವರಜಸ್ ತಮಸ್ಸಿಗೆ ವಿಶ್ವತೈಜಸ ಪ್ರಾಜ್ಞ ರೂಪದಿಂದ ನಿಯಾಮಕ. ಆವಾಗ ರಮಾದೇವಿನೂ ಕೂಡ ಶ್ರೀ ಭೂ ದುರ್ಗಾ ಅಂತ ಸತ್ವರಜಸ್ ತಮಸ್ಸಿಗೆ ಅವಳು ಅಭಿಮಾನಿಯಾಗಿ ಸೇರ್ಕೋತಾಳೆ. ಸತ್ವಗುಣಕ್ಕೆ ಶ್ರೀ, ರಜೋಗುಣಕ್ಕೆ ಭೂ, ತಮೋಗುಣಕ್ಕೆ ದುರ್ಗ. ಈ ಸತ್ವಗುಣ ರಜೋಗುಣ ತಮೋಗುಣ ಸೃಷ್ಟಿಗೆ ಬಂದದ್ದು ಹೇಗಿರ್ತದೆ ಅಂತಂದ್ರೆ, ಸತ್ವಗುಣ ಅತಿ ಶ್ವೇತ ಬಿಳಿ, ರಜೋಗುಣ ಶಬಲ ಮಿಶ್ರವರ್ಣ, ತಮೋಗುಣ ಕಪ್ ಅತಿ ಕಪ್. ಇನ್ನು ರಜಸ್ಸಿನ ಜೊತೆಗೆ 10 ರಜಸ್ಸು ಹೊರಗೆ ಬಂದಿತ್ತಲ್ಲ, 1 ತಮಸ್ಸು 10 ರಜಸ್ಸು ಸೇರಿಸ್ಕೊಂಡು ಬಂದಿದ್ವಲ್ಲ, ಆ ರಜೋಭಾಗ ತಮೋಭಾಗ ಸೇರಿಬಿಡ್ತದೆ ರಜಸ್ಸಿನಲ್ಲಿ. ಅದೇ ಮಹತ್ತತ್ವ ಅಂದ್ರೆ. ಅದಕ್ಕೆ ಮಹತ್ತತ್ವಕ್ಕೆ ಗುಣವೈಷಮ್ಯ ಅಂತ ಕರೀತಾರೆ. ಮಹತ್ತತ್ವಕ್ಕೆ ಗುಣವೈಷಮ್ಯ ಅಂತ ಹೆಸರು. ಹೊರಗೆ ಬಂದ 10 ರಜೋಭಾಗ ತಮೋಗುಣದಲ್ಲಿ ಸೇರಿದಂಥ 1 ರಜೋಭಾಗ, ರಜೋಗುಣದಲ್ಲಿ ಸೇರಿದ 1 ರಜೋಭಾಗ ಹೊರಗೆ ಬರ್ತದೆ. ಅದು ಗುಣಸೃಷ್ಟಿ. ಅದರ ಮಿಶ್ರಣ ಆಗಿಬಿಡ್ತದೆ. ಅದು ಗುಣವೈಷಮ್ಯ. ಅದೇ ಮಹತ್ತತ್ವ. ಗುಣವೈಷಮ್ಯ ನಾಮಕ ಮಹತ್ತತ್ವ ಹುಟ್ಟುತ್ತದೆ. ಅಂದ್ರೆ ಮಹತ್ತತ್ವದಲ್ಲಿ ಹಿಂಗಿರ್ತದೆ, ರಜಸ್ಸು ತಮಸ್ಸು ಇದು 3 ಸೇರ್ತದೆ. ಆದ್ರೆ ಅದು ಗುಣವೈಷಮ್ಯ ಅಂತ ಕರೀತಾರೆ. ಅದಕ್ಕೆ ಅಭಿಮಾನಿ ಬ್ರಹ್ಮದೇವರು, ವಾಯುದೇವರು, ಪ್ರಕೃತಿ ಮತ್ತು ಶ್ರದ್ಧಾ ಅಂತ ಇಬ್ರು, ಇವರು ಅಭಿಮಾನಿಗಳು. ಈ ಗುಣಕ್ಕೂ ಮತ್ತು ಈ ದೇವತೆಗಳಿಗೆ ಇಬ್ಬರಿಗೂ ನಿಯಾಮಕನಾಗಿ ವಾಸುದೇವ ರೂಪಿ ಪರಮಾತ್ಮ. ಭಗವಂತ ವಾಸುದೇವ ಅವತಾರ ಮಾಡ್ತಾನೆ. ಆ ಮಹತ್ತತ್ವ, ಗುಣವೈಷಮ್ಯ ನಾಮಕವಾದ ಮಹತ್ತತ್ವ ಮತ್ತು ಅದರ ಅಭಿಮಾನಿಗಳಿಗೆ ನಿಯಾಮಕನಾಗಿ ವಾಸುದೇವ ಅವತಾರ ಮಾಡಿದ. ಆಮೇಲೆ ಮಹತ್ತತ್ವದಿಂದ ಅಹಂಕಾರ ತತ್ವ ಹುಟ್ಟಿತು. ಅದಕ್ಕೆ ಅಭಿಮಾನಿ ರುದ್ರ, ಶೇಷ, ಗರುಡ. ಆ ಅಹಂಕಾರ ತತ್ವಕ್ಕೂ ನಿಯಾಮಕನಾಗಿ ಅಭಿಮಾನಿಗಳಾದಂಥ ರುದ್ರ, ಶೇಷ, ಗರುಡರಿಗೂ ನಿಯಾಮಕನಾಗಿ ಸಂಕರ್ಷಣ ರೂಪದಿಂದ ಪರಮಾತ್ಮ ಅವತಾರ ಮಾಡಿದ. ಈಗ ಮಹತ್ತತ್ವ ಆಯಿತು, ಅಹಂಕಾರ ತತ್ವ ಆಯಿತು. ಅಹಂಕಾರ ತತ್ವದಲ್ಲಿ ಹೇಗಿರ್ತದೆ ಅಂತಂದ್ರೆ, 1 ತಮೋಭಾಗ, 10 ಪಟ್ಟು ರಜೋಭಾಗ, ಅದರ 10 ಪಟ್ಟು ಸತ್ವಭಾಗ, ಹೀಗೆ 3 ಭಾಗ ಇರ್ತದೆ. ಅಹಂಕಾರ ತತ್ವದಲ್ಲಿ 3 ಸೇರಿದೆ, ಸತ್ವ ರಜಸ್ಸು ತಮಸ್ಸು. ಆ ಅಹಂಕಾರ ತತ್ವದಲ್ಲಿ ಸೇರಿದ ತಮೋಭಾಗದಿಂದ ಬುದ್ಧಿ ತತ್ವ ಸೃಷ್ಟಿ ಆಗ್ತದೆ. ಬುದ್ಧಿ ತತ್ವ. ಆ ಬುದ್ಧಿ ತತ್ವಕ್ಕೆ ಉಮಾದೇವಿ ಅಭಿಮಾನಿ, ವಾರುಣಿ, ಸೋಪರ್ಣಿ ಅವರು 3 ದೇವತೆಗಳು ಅಭಿಮಾನಿಗಳಾಗ್ತಾರೆ. ಪರಮಾತ್ಮ ಆ ವಾರುಣಿ, ಸೋಪರ್ಣಿ, ಉಮಾದೇವಿ ಅಭಿಮಾನಿಗಳಲ್ಲಿ ಮತ್ತು ಬುದ್ಧಿ ತತ್ವದಲ್ಲಿ ನಿಯಾಮಕನಾಗಿ ಪ್ರದ್ಯುಮ್ನ ರೂಪದಿಂದ ಪ್ರವೇಶ ಮಾಡ್ತಾನೆ, ಅವತಾರ ಮಾಡ್ತಾನೆ.
ಇದಾದ್ಮೇಲೆ ಬುದ್ಧಿ ತತ್ವದಲ್ಲಿ ಅದರಲ್ಲೂ ತಮೋಭಾಗ ಇದೆ. ಆ ತಮೋಭಾಗದಿಂದ ಮನಸ್ತತ್ವ ಮತ್ತು ಇಂದ್ರಿಯ ರೂಪವಾದ ಬುದ್ಧಿ ಅಂತ ಎರಡು ಹುಟ್ಟುತ್ತದೆ. ಅದಕ್ಕೆ ಅಭಿಮಾನಿಗಳು ಇಂದ್ರಾದಿ ದೇವತೆಗಳು. ಆ ದೇವತೆಗಳಿಗೂ ಮತ್ತು ಆ ಮನಸ್ತತ್ವ ಬುದ್ಧೀಂದ್ರಿಯಕ್ಕೆ ನಿಯಾಮಕನಾಗಿ ಅನಿರುದ್ಧ ರೂಪಿ ಪರಮಾತ್ಮ ಅವತಾರ ಮಾಡ್ತಾನೆ. ಹೀಗೆ ಮಹತ್ತತ್ವ ಅದಕ್ಕೆ ವಾಸುದೇವ, ಬ್ರಹ್ಮವಾಯು ಪ್ರಕೃತಿ ಶ್ರದ್ಧಾ, ಅಹಂಕಾರ ತತ್ವಕ್ಕೆ ಗರುಡ ಶೇಷ ರುದ್ರರು, ಅಲ್ಲಿ ಸಂಕರ್ಷಣ. ಅಹಂಕಾರ ತತ್ವದ ತಮೋಭಾಗದಿಂದ ಸೃಷ್ಟಿಯಾದದ್ದು ಬುದ್ಧಿ ತತ್ವ. ಅದಕ್ಕೆ ಪಾರ್ವತಿ, ವಾರುಣಿ, ಪಾರ್ವತಿ, ಸರಸ್ವತಿ, ಇವರು ಸೌಪರ್ಣಿ, ಅವರಲ್ಲಿ ಪ್ರದ್ಯುಮ್ನ. ಬುದ್ಧಿ ತತ್ವ ಅಂತರ್ಗತವಾದ ತಮೋಭಾಗದಿಂದ ಹುಟ್ಟಿದ್ದು ಮನಸ್ತತ್ವ, ಬುದ್ಧೀಂದ್ರಿಯ. ಅದಕ್ಕೆ ಅಭಿಮಾನಿಗಳಾಗಿ ಕೆಲವು ಇಂದ್ರಾದಿ ದೇವತೆಗಳು, ಅವರಿಗೆ ಮತ್ತು ಆ ತತ್ವಕ್ಕೆ ಅಭಿಮಾನಿಯಾಗಿ ಅನಿರುದ್ಧ. ಇನ್ನು ಮನಸ್ತತ್ವದಲ್ಲಿಯೂ 3 ಅಂಶ ಇದೆ. ಆ ಮನಸ್ತತ್ವದಲ್ಲಿರ್ತಕ್ಕಂಥ 3 ಅಂಶದಲ್ಲಿ ಪ್ರಚುರವಾದ ಸತ್ವಾಂಶ, ಸತ್ವರಜಸ್ತಮಸ್ಸು 3 ಇದ್ದೇ ಇದೆ. ಪ್ರಚುರವಾದ ಅಂದ್ರೆ ಹೆಚ್ಚಿನ ಸತ್ವಾಂಶದಿಂದ ದೇವತೆಗಳ ದೇಹ, ಇಂದ್ರಿಯ ರೂಪವಾದ ಮನಸ್ಸು ಸೃಷ್ಟಿ ಆಗ್ತದೆ. ಪ್ರಚುರ ಸತ್ವಾಂಶದಿಂದ ಆ ದೇವತೆಗಳಿಗೆ ವೈಕಾರಿಕ ದೇವತೆಗಳು ಅಂತ ಹೆಸರು. ವೈಕಾರಿಕ ದೇವತೆಗಳು ಅಂತ. ಅಂದ್ರೆ ಇಂದ್ರಿಯ ಪ್ರೇರಕರಾಗಿ ಅವರು ಇರ್ತಾರೆ. ಆ ವಿಕಾರ ಹೊಂದಿದ ಇಂದ್ರಿಯ ಪ್ರೇರಕರಾಗಿ ಇರ್ತಾರೆ. ಆದ್ರಿಂದ ವೈಕಾರಿಕ ಅಂತ ಕರೀತಾರೆ. ಅಲ್ಲಿಂದ ಬಂದಾಗ ಅತಿ ವಿಕಾರ ಆಯ್ತು, ಸ್ವಲ್ಪ ವಿಕಾರ ಜಾಸ್ತಿ ಆಯ್ತು. ಇಂದ್ರಿಯ ಪ್ರೇರಕರಾದ್ರಿಂದ ವೈಕಾರಿಕರು. ಆ ಮನಸ್ತತ್ವದಲ್ಲಿ ಸೇರಿದ ಪ್ರಚುರವಾದ ರಜವಂಶದಿಂದ ತೈಜಸ ಇಂದ್ರಿಯಗಳು ಹುಟ್ಟಿದವು. ಹತ್ತು ಇಂದ್ರಿಯ, ಅದು ತೈಜಸ ಅಂತ ಕರೀತಾರೆ. ಪ್ರಚುರವಾದ ರಜವಂಶದಿಂದ ಹುಟ್ಟಿದ್ದು. ಅದರಲ್ಲಿ 5 ಜ್ಞಾನೇಂದ್ರಿಯ, ಶ್ರೋತ್ರ, ತ್ವಕ್, ಚಕ್ಷು, ರಸನ, ಘ್ರಾಣ. ತಿಳುವಳಿಕೆ ಕೊಡುವ ಇಂದ್ರಿಯಗಳು 5. ಕೆಲಸ ಮಾಡುವ ಇಂದ್ರಿಯಗಳು 5: ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಇವು ಮನಸ್ತತ್ವದಲ್ಲಿರುವ ರಜವಂಶದಿಂದ ಹುಟ್ಟಿದ ತೈಜಸ ಇಂದ್ರಿಯಗಳು. ವೈಕಾರಿಕ ದೇವತೆಗಳ ದೇಹ ಮತ್ತು ಮನಸ್ಸು ಸತ್ವಾಂಶದಿಂದ ಹುಟ್ಟಿತು, ಮನಸ್ತತ್ವದಲ್ಲಿರುವ ಸತ್ವಾಂಶದಿಂದ. ಇನ್ನು ಮನಸ್ತತ್ವದಲ್ಲಿರುವಂತಹ ಪ್ರಚುರವಾದ ತಮಾಂಶದಿಂದ ಶಬ್ದಾದಿ ತನ್ಮಾತ್ರಗಳು, ತನ್ಮೂಲಕವಾಗಿ ಪಂಚಭೂತಗಳು ಹುಟ್ಟುತ್ತಾರೆ. ಹೀಗೆ 24 ತತ್ವ ಹುಟ್ಟುವ ಕ್ರಮ ಇದು. ಚತುರ್ವಿಂಶತಿ ತತ್ವಗಳು ಹುಟ್ಟುವ ಕ್ರಮ ಮಹತ್ತತ್ವದಿಂದ ಹಿಡಿದು. ಅದಕ್ಕೆ ಮುಂಚೆ ಗುಣಸೃಷ್ಟಿ, ಅವ್ಯಕ್ತ ಸಸರ್ಜ ಭಗವಾನಾದವು 3 ಗುಣಾನ್ನ, 3 ಗುಣ ಸೃಷ್ಟಿ ಮಾಡಿದ ಅಂತ ಉಂಟು. ಆಮೇಲೆ ಮಹತ್ತತ್ವ. 3 ಗುಣ ಸೃಷ್ಟಿ ಅಂತಂದ್ರೆ ಆ ಮೂಲ ರಾಶಿಯಿಂದ ಸತ್ವರಜಸ್ತಮ ಗುಣಗಳನ್ನು ತೆಗೆಯೋದು. ಒಂದು ಶುದ್ಧ ಸತ್ವ, ಮಿಶ್ರಿತವಾದ ರಜಸ್ಸು, ತಮಸ್ಸು. ಆಮೇಲೆ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಇವುಗಳನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ದೇವತೆಗಳ ದೇಹ, ಇಂದ್ರಿಯಗಳು, ಪಂಚತನ್ಮಾತ್ರ, ಪಂಚಭೂತ. ಅದು ಕ್ರಮ ಹೇಗೆ ಅಂದ್ರೆ, ಆ ಪ್ರಚುರವಾದ ತಮಾಂಶ ಏನಿದೆ ಮನಸ್ತತ್ವದಲ್ಲಿ, ಅದರಿಂದ ಶಬ್ದ ತನ್ಮಾತ್ರ ತನ್ಮೂಲಕವಾಗಿ ಆಕಾಶವನ್ನು ಹುಟ್ಟಿಸ್ತಾನೆ. ಮನಸ್ತತ್ವದ ತಮಾಂಶದಿಂದ ಶಬ್ದ ತನ್ಮಾತ್ರ ಹುಟ್ಟಿತು. ತನ್ಮಾತ್ರ ಅಂದ್ರೆ ವಿಷಯ, ಕಿವಿಗೆ, ಶ್ರೋತ್ರೇಂದ್ರಿಯಕ್ಕೆ ವಿಷಯವಾದ ಶಬ್ದ, ಅದಕ್ಕೆ ತನ್ಮಾತ್ರ ಅಂತ ಕರೀತಾರೆ. ತನ್ಮಾತ್ರ ಅಂದ್ರೆ ಗೋಚರ ಆಗೋದು, ಕಿವಿಗೆ ಗೋಚರವಾದ ಶಬ್ದ, ಗೋಚರವಾಗುವ ಶಬ್ದ, ಅದಕ್ಕೆ ತನ್ಮಾತ್ರ ಅಂತ ಹೆಸರು. ಇಂದ್ರಿಯಗಳಿಗೆ ಯಾವುದು ಗೋಚರವೋ ಅದನ್ನು ತನ್ಮಾತ್ರ ಅಂತಾರೆ.
ಇಂದ್ರಿಯ ವಿಷಯ ಅಂತ ಅರ್ಥ. ಅದರಿಂದ ಆಕಾಶ ಹುಟ್ಟಿತು. ಅಷ್ಟೇ ಅಲ್ಲ, ಆಕಾಶಕ್ಕೆ ವಿನಾಯಕನನ್ನ ಅಭಿಮಾನಿಯನ್ನಾಗಿ ಸೃಷ್ಟಿ ಮಾಡಿದ. ಆಕಾಶ ಪಂಚಭೂತದಲ್ಲಿ ಆಕಾಶಕ್ಕೆ ಅಭಿಮಾನಿ ವಿನಾಯಕ. ಆ ವಿನಾಯಕನಿಗೂ ಮತ್ತು ಆಕಾಶಕ್ಕೂ ನಿಯಾಮಕನಾಗಿ ನಾರಾಯಣ. ಆಕಾಶದಿಂದ, ಆಕಾಶಭೂತದಿಂದ ಸ್ಪರ್ಶ ತನ್ಮಾತ್ರ ಹುಟ್ಟಿಸಿ ತದ್ವಾರ ತನ್ಮೂಲಕವಾಗಿ ವಾಯುವನ್ನು ಹುಟ್ಟಿಸಿದ. ವಾಯುಭೂತ. ಅದಕ್ಕೆ ಮರೀಚಿ ಎನ್ನುವವನು ಅಭಿಮಾನಿ. ಅವನಿಗೆ ಮತ್ತು ಆ ವಾಯು ತತ್ವಕ್ಕೆ ನಿಯಾಮಕನಾಗಿ ವಾಸುದೇವ, ನಾರಾಯಣ ವಾಸುದೇವ. ವಾಯು ತತ್ವದಿಂದ ಅಂದ್ರೆ ವಾಯುಭೂತದಿಂದ ರೂಪ ತನ್ಮಾತ್ರ ಹುಟ್ಟಿಸಿ ತನ್ಮೂಲಕವಾಗಿ ತೇಜಸ್ತತ್ವ, ತೇಜೋಭೂತ. ಅದರ ದೇವತೆ ಪಾವಕ ಅನ್ನುವಂಥ ಅಗ್ನಿ. ಅವರಿಗೆ ನಿಯಾಮಕನಾಗಿ ಸಂಕರ್ಷಣ ರೂಪ. ತೇಜಸ್ತತ್ವದಿಂದ ರಸ ತನ್ಮಾತ್ರ, ತದ್ವಾರ ನೀರು, ಅಪತತ್ವ. ಅದರ ದೇವತೆ ವರುಣ. ಆ ತತ್ವಕ್ಕೂ ಮತ್ತು ಅಪತತ್ವಕ್ಕೂ ಮತ್ತು ವರ್ಣನಿಗೂ ನಿಯಾಮಕನಾಗಿ ಪ್ರದ್ಯುಮ್ನ. ಅಪತತ್ವದಿಂದ ಗಂಧ ತನ್ಮಾತ್ರ, ಅಪ ಅಂದ್ರೆ ನೀರು, ಆ ಭೂತ, ಪಂಚಭೂತಗಳಲ್ಲಿ ನೀರು. ಆ ನೀರು ಅನ್ನೋ ಭೂತದಿಂದ ಗಂಧ, ಅದು ತನ್ಮಾತ್ರ. ಅದರ ಮೂಲಕವಾಗಿ ಪೃಥ್ವಿ ಭೂತ ಕೊನೆಯದ್ದು. ಆ ಎರಡಕ್ಕೂ, ಪೃಥ್ವಿಗೂ ಮತ್ತು ಇದಕ್ಕೆ ಯಾರು ಧರಾದೇವಿ ಅಭಿಮಾನಿ. ಆ ಧರಾದೇವಿಗೆ ನಿಯಾಮಕನಾಗಿ ಅನಿರುದ್ಧ ಹುಟ್ಟಿದ. ಅನಿರುದ್ಧ ಸೇರ್ಕೊಂಡ. ಹೀಗೆ ಇವುಗಳಿಗೆಲ್ಲ ಮೂಲಭೂತವಾದದ್ದು ಅಹಂಕಾರ. ಅದನ್ನೇ ಮೂರು ಭಾಗ ಅಂತ ಕರೀತಾರೆ, ತ್ರಿವಿಧ ಅಹಂಕಾರ ಅಂತಾರೆ. ವೈಕಾರಿಕ, ತೈಜಸ, ತಾಮಸ ಅಂತ ಕರೀತಾರೆ. ಈ ವೈಕಾರಿಕ ಅಹಂಕಾರದಿಂದ ಬಂದದ್ದೆಲ್ಲ ಈ ದೇವತೆಗಳು, ಮನಸ್ತತ್ವ, ದೇವತೆಗಳು ಇವರೆಲ್ಲ. ತೈಜಸ ಅಹಂಕಾರ ಭಾಗದಿಂದ ಬಂದದ್ದೇ ಪಂಚ ಇಂದ್ರಿಯಗಳು. ತಾಮಸ ಭಾಗದಿಂದ, ಅಹಂಕಾರ ತತ್ವದಿಂದ ಪರಂಪರೆಯ ಸೃಷ್ಟಿಯಾದದ್ದು ಪಂಚಭೂತಗಳು. ಈಗ 24 ತತ್ವಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಇದು ಗುಣ ಸೃಷ್ಟಿಯಿಂದ ಆರಂಭ ಮಾಡಿಕೊಂಡು 24 ತತ್ವ ಸೃಷ್ಟಿ ಮಾಡಿದ ಕ್ರಮ. ಇನ್ನು ಈ ತತ್ವ ಸೃಷ್ಟಿ ಅಂದ್ರೆ ಏನು? ಇವೆಲ್ಲ ನಿತ್ಯನೇ. ಈ 24 ತತ್ವಗಳು ಕೂಡ ಅವ್ಯಕ್ತ ತತ್ವ ಅಂದ್ರೆ ಗುಣ, ಆ ಸತ್ವರಜಸ್ತಮ ಗುಣ, ಅವುಗಳಿಂದ ಮೂಲ ಪ್ರಕೃತಿ ಅಂತ ಒಂದು ಬೇರೆ ಇದೆ, ಅದು ಅಪಾದಾನ. ಈ ತತ್ವಗಳೆಲ್ಲವೂ ಕೂಡ, ಕಾರ್ಯಭೂತವಾದ ತತ್ವಗಳೆಲ್ಲವೂ ಕೂಡ ನಿತ್ಯ. ಅದಕ್ಕೆ ಹುಟ್ಟು ಅನ್ನೋದಿಲ್ಲ. ಪರಮಾತ್ಮ ಹುಟ್ಟಿಸಿದ ಅಂದ್ರೆ ಏನು ಅಂತಂದ್ರೆ, ಆ ನಿತ್ಯವಾದ ತತ್ವಗಳಿಗೇನೆ ಸತ್ವರಜಸ್ತಮ ಗುಣಗಳಿಂದ ಉಪಚಯ ಮಾಡ್ತಾನೆ, ಸ್ಥೂಲತ್ವ ತಂದು ಕೊಡ್ತಾನೆ. ಕಡ್ಲೆ ತಳ್ಳಗಿರ್ತದೆ, ಸಣ್ಣದು, ನೀರು ಸೇರ್ಕೊಂಡಾಗ ಉಬ್ಬುತ್ತದೆ. ಅಥವಾ ಇನ್ನೇನಾದ್ರೂ ಬೆರೆಸಿ ದಪ್ಪ ಕಾಗದ ಮಾಡೋದಿಲ್ವೇ? ತಳು ಬಟ್ಟೆಗೆ 4-5 ಬಟ್ಟೆಗಳನ್ನು ಸೇರಿಸಿ ಹೊಲಿಸಿಬಿಟ್ರೆ ದಪ್ಪ ಆಗ್ತದೆ. ಹಾಗೆ ಸತ್ವರಜಸ್ತಮ ಗುಣಗಳಿಂದ ಉಪಚಯಗೊಳಿಸ್ತಾನೆ, ಸ್ಥೂಲ ಮಾಡ್ತಾ ಬರ್ತಾನೆ. ಅದನ್ನೇ ಉತ್ಪತ್ತಿ ಅನ್ನೋದಷ್ಟೇ. ಅದರಲ್ಲಿ ಪಂಚಭೂತಗಳನ್ನು ಉಪಚಯ ಮಾಡುವಾಗ ಒಂದು ಭಾಗ ತಮಸ್ಸು, ಪ್ರಧಾನವಾಗಿ ಪಂಚಭೂತಗಳ ಸೃಷ್ಟಿ ಮಾಡುವಾಗ ಒಂದು ಭಾಗ ತಮಸ್ಸು ತಗೋತಾನೆ. ಅದಕ್ಕಿಂತ 100 ಪಟ್ಟು ಕಡಿಮೆ ರಜೋಭಾಗ, ರಜೋಭಾಗಕ್ಕಿಂತ 1000 ಪಟ್ಟು ಕಡಿಮೆ ಸತ್ವಭಾಗ. ಆ ರೀತಿ 3 ಭಾಗ ಸೇರಿಸಿ ಪಂಚಭೂತಗಳನ್ನ ಉಪಚಯಗೊಳಿಸೋದು. ಆದ್ರಿಂದ ಪಂಚಭೂತಗಳಿಗೆ ಜ್ಞಾನ ಇಲ್ಲ, ಪೂರ ಜಡ. ಯಾಕೆ? ಸತ್ವಭಾಗ ಬಹಳ ಕಡಿಮೆ ಅದರಲ್ಲಿ.
ತಮೋಭಾಗ ಒಂದಾದ್ರೆ ಅದಕ್ಕಿಂತ 100 ಪಟ್ಟು ಕಡಿಮೆ ರಜೋಭಾಗ, ಅದಕ್ಕಿಂತ 1000 ಪಟ್ಟು ಕಡಿಮೆ ಸತ್ವಭಾಗ. ಹಾಗಾಗಿ ಜಡ ಪದಾರ್ಥಗಳು ಪಂಚಭೂತಗಳಲ್ಲಿ ಏನು ಪ್ರಕಾಶ ಅನ್ನೋದೇ ಇರೋದಿಲ್ಲ. ತಮಸ್ಸು ಭಾಗ ಜಾಸ್ತಿ. ಈ ಪ್ರಕಾರ 24 ತತ್ವಗಳಲ್ಲಿಯೂ ಕೂಡ ಸತ್ವರಜಸ್ತಮ ಗುಣಗಳಿಂದ ಉಪಚಯ ಮಾಡೋದು. ಆ ಉಪಚಯ ಆಯ್ತಲ್ಲ ಪಂಚಭೂತಗಳಲ್ಲಿ ಅಂತೂ 3 ಸೇರಿದೆ. ಸತ್ವಗುಣನೂ ಸೇರಿಸಿದ, ರಜೋಗುಣನೂ ಸೇರಿಸಿದ, ತಮಗುಣ ಸೇರಿಸಿದ. ಸತ್ವಗುಣ ತುಂಬಾ ಕಡಿಮೆ, ಆಮೇಲೆ ರಜೋಗುಣ ಸ್ವಲ್ಪ ಜಾಸ್ತಿ, ತಮಗುಣ ಜಾಸ್ತಿ ಸೇರಿಸಿ ಪಂಚಭೂತ ಮಾಡಿದೆ. ಅದರಲ್ಲಿ ಆ ಪಂಚಭೂತಗಳಿಂದ ದೇವತೆಗಳ ದೇಹ ಸೃಷ್ಟಿ, ಅದು ಪಂಚಭೌತಿಕನೇ. ದೇವರ ದೇಹ ಸೃಷ್ಟಿ ಮಾಡುವಾಗ ಮಾತ್ರ ಸತ್ವಾಂಶ ಪ್ರಚುರ ಆಯಿತು. ಪಂಚಭೂತಗಳಿಂದಲೇನೆ ಸತ್ವಾಂಶ ಅದು ಇರೋದೇ ಕಡಿಮೆ, ಅದನ್ನೇ ಜಾಸ್ತಿ ತಗೊಂಡು ದೇವತೆಗಳ ದೇಹ ಸೃಷ್ಟಿ ಮಾಡಿದ. ಪಂಚಭೂತಗಳಲ್ಲಿ ಸೇರಿದ ರಜೋಂಶವನ್ನೇ ಜಾಸ್ತಿ ತಗೊಂಡು ಮನುಷ್ಯ ದೇಹ ಸೃಷ್ಟಿ ಮಾಡಿದ. ಅದರಿಂದ ಅವರೆಲ್ಲ ಸಾತ್ವಿಕರು, ಮನುಷ್ಯರೆಲ್ಲ ರಾಜಸರು. ಪಂಚಭೂತದಲ್ಲಿ ಸೇರಿದ ತಮೋಭಾಗ ಏನಿದೆ ಅದು ಪ್ರಧಾನವಾಗಿತ್ತು ಪಂಚಭೂತಗಳೆಲ್ಲ. ಆ ತಮೋಭಾಗದಿಂದ ಅದನ್ನೇ ಜಾಸ್ತಿ ಉಪಯೋಗಿಸಿಕೊಂಡು 5 ವಿಧ ಅಜ್ಞಾನ ಸೃಷ್ಟಿ ಮಾಡಿದ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಪಂಚ ಅವಿದ್ಯಾ ಸೃಷ್ಟಿ ಆಯಿತು. ಅದರ ಮೂಲಕವಾಗಿ ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಅವರ ದೇಹ ಸೃಷ್ಟಿ ಮಾಡಿದ. ಆದ್ರಿಂದ ಅವ್ರನ್ನೆಲ್ಲ ತಾಮಸರು ಅಂತ ಕರೀತಾರೆ. ರಜಸ್ಸು ಮತ್ತು ತಮಸ್ಸು ಈ 2 ಅಂಶಗಳಿಂದ ಸ್ಥಾವರಗಳನ್ನು, ಗಿಡ ಮರಗಳ ದೇಹವನ್ನು ಸೃಷ್ಟಿ ಮಾಡಿದೆ. ಈ ಪ್ರಕಾರ ಸೃಷ್ಟಿ. ಈ ರೀತಿಯಾಗಿ ನಾರಾಯಣ ಮಹದಾದಿ ತತ್ವಗಳನ್ನ, ತದಭಿಮಾನಿ ಬ್ರಹ್ಮಾದಿ ದೇವತೆಗಳನ್ನ, ಅವರ ದೇಹಗಳನ್ನ, ಬೇರೆಯವರ ದೇಹಗಳನ್ನ ಮೊದಲು ಸೂಕ್ಷ್ಮತಮ ರೂಪದಿಂದ ಮಾಡಿರ್ತಾನೆ. ಸೂಕ್ಷ್ಮತಮ, ಅತಿ ಸೂಕ್ಷ್ಮತಮ ದೇಹ ತಳ್ಳಿಗೆ. ಆಮೇಲೆ ಪ್ರದ್ಯುಮ್ನ ರೂಪದಿಂದ ಸ್ವಲ್ಪ ಬೆಳೆಸ್ತಾನೆ, ಅದು ಸೂಕ್ಷ್ಮ ರೂಪ ಆಯಿತು. ಸೂಕ್ಷ್ಮತಮ ಇತ್ತು, ಆಮೇಲೆ ಸೂಕ್ಷ್ಮ ಆಯಿತು. ಪ್ರದ್ಯುಮ್ನ ರೂಪದಿಂದ ಸೂಕ್ಷ್ಮ ಮಾಡ್ತಾನೆ. ಆಮೇಲೆ ಅನಿರುದ್ಧ ರೂಪದಿಂದ ಸ್ಥೂಲ ಮಾಡ್ತಾನೆ. ಆ ದೇವತೆಗಳ ದೇಹವನ್ನ ಹೀಗೆ ಸ್ಥೂಲ ಮಾಡಿದ. ಅಂತೂ ಇದು ದೇವತೆಗಳ ದೇಹ ಸ್ಥೂಲ ಆಯ್ತೀಗ. ನಾರಾಯಣ, ಪ್ರದ್ಯುಮ್ನ, ಅನಿರುದ್ಧರು ಸೇರಿ ಸೂಕ್ಷ್ಮತಮ, ಸೂಕ್ಷ್ಮ, ಸ್ಥೂಲ ಅಂತ ಮೇಲ್ ಬಂತು, ಅಪ್ಗ್ರೇಡ್ ಆಯ್ತು. ಆಮೇಲೆ ಆ ದೇವತೆಗಳಿಗೆ, ತತ್ವ ದೇವತೆಗಳಿಗೆಲ್ಲ ಆಜ್ಞೆ ಮಾಡಿದ. ಸ್ಥೂಲ ದೇಹ ಬಂದ್ಮೇಲೆ ಬ್ರಹ್ಮಾಂಡ ನಿರ್ಮಾಣ ಮಾಡ್ರಿ ಅಂತ ಹೇಳಿದ. ಈಗ ಇನ್ನು ಬರೇ ತತ್ವ ಸೃಷ್ಟಿ ಆಯ್ತು. ತತ್ವಾಭಿಮಾನಿ ದೇವತೆಗಳು ಅವರ ದೇಹ ಸ್ಥೂಲ ಆಯ್ತು ಅಷ್ಟೇ, ಬ್ರಹ್ಮಾಂಡ ಸೃಷ್ಟಿ ಆಗಿಲ್ಲ. ಅವರಿಗೆ ಹೇಳಿದ, ತತ್ವಾಭಿಮಾನಿ ದೇವತೆಗಳಿಗೆ ಬ್ರಹ್ಮಾಂಡ ಸೃಷ್ಟಿ ಮಾಡ್ರಿ ಅಂತ. ಅವರಿಗೆ ಗೊತ್ತಾಗಿಲ್ಲ ಯಾವ ತತ್ವ ಹೇಗೆ ಸೇರಿಸ್ಬೇಕು. 24 ತತ್ವ ಸೇರಿಸಿ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು, ಅವರಿಗೆ ಗೊತ್ತಾಗಿಲ್ಲ. ಅವರೆಲ್ಲ ಪರಮಾತ್ಮನಿಗೆ ಮೊರೆ ಹೊಕ್ಕರು. ಆಮೇಲೆ ಪರಮಾತ್ಮ ಇವ್ರ ಕೈಲಾಗ್ಲಿಲ್ಲ ಅಂತ ಹೇಳಿ ತಾನು ಪುರುಷ ರೂಪವನ್ನ ಅಭಿವ್ಯಕ್ತಗೊಳಿಸಿದ. ಮಹದ್ದು ಪುರುಷ ರೂಪ ಅದು ವಾಸುದೇವನಿಂದ ಮಾಯಾದೇವಿಯಲ್ಲಿ ತಾನೇ ಪುರುಷನಾಮಕನಾಗಿ ಅವತಾರ ಮಾಡಿದ. ಇದು 2ನೇ ಪುರುಷ ರೂಪ. ಇದು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದರೊಳಗೆ ಪ್ರವೇಶ ಮಾಡಿದ ಪುರುಷರು ಮಾಯಾದೇವಿಯಲ್ಲಿ ವಾಸುದೇವನಿಂದ ಹುಟ್ಟಿ ಪುರುಷ ರೂಪ ಅಂತ, ಅದಕ್ಕೆ ಪುರುಷ ಅಂತ ಹೆಸರು ಪಡ್ಕೊಂಡು ಆ ಮಹದಾದಿ ತತ್ವಗಳಲ್ಲಿ ಅವರ ಅಭಿಮಾನಿಗಳಲ್ಲಿ ಸೇರಿಸಿ ತಾನು ಪ್ರವೇಶ ಮಾಡಿ, ಆಮೇಲೆ ಅವರಿಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ತುಂಬಿ ಅವ್ರ ಕೈಯಲ್ಲಿ ತಾನು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಆ ಎಲ್ಲ ತತ್ವ ಮತ್ತು ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡ್ತಾನೆ. ಆ ಬ್ರಹ್ಮಾಂಡದೊಳಗೆ ನೀರಿತ್ತು, ನೀರು ಸೃಷ್ಟಿ ಮಾಡಿದ. ಆ ನೀರಿನಲ್ಲಿ ಶೇಷದೇವರ ಮೇಲೆ ಮಲಗ್ತಾನೆ. ಇದು ಶೇಷಶಾಹಿ ಪರಮಾತ್ಮ ಅಂದ್ರೆ ಬ್ರಹ್ಮಾಂಡದ ಒಳಗೆ. ಹೊರಗೆ ಮಲಗಿದವನು ಶೇಷಶಾಹಿ ಅಲ್ಲ, ಬರೇ ವಟಪತ್ರಶಾಹಿ. ಭೂದೇವಿ ವಟಪತ್ರ ಆಗಿರ್ತಾಳೆ, ಅವನು ವಟಪತ್ರಶಾಹಿ. ಇವನು ಶೇಷಶಾಹಿ.
ಆ ತತ್ವಾಭಿಮಾನಿ ದೇವತೆಗಳಿಗೆಲ್ಲ ಆಗದೆ ಇದ್ದಾಗ ಅವರೊಳಗೆ ಸೇರಿ ಮಹದಾದಿ ತತ್ವಗಳಲ್ಲಿ ಸೇರಿ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದರೊಳಗೆ ನೀರು ಮಾಡಿ ಆ ಶೇಷದೇವರ ಮೇಲೆ ಮಲಗ್ತಾನೆ. ಇದು ಬ್ರಹ್ಮಾಂಡದ ಒಳಗಿನ ಶೇಷಶಾಹಿ ರೂಪ. ಆಮೇಲೆ ಒಂದು ಕಮಲ ಸೃಷ್ಟಿ ಮಾಡಿದ. ಶೇಷದೇವರ ಮೇಲೆ ಮಲಗಿದವನು ತನ್ನ ನಾಭಿಯಲ್ಲಿ ಒಂದು ಕಮಲ, 14 ದಳದ ಕಮಲ, ಅದೇ ಮುಂದೆ 14 ಲೋಕ ಆಗೋದು, ಲೋಕಪದ್ಮ ಅಂತ ಕರೀತಾರೆ. ಆ ಲೋಕಪದ್ಮವನ್ನ 14 ದಳದ್ದು ಸೃಷ್ಟಿ ಮಾಡಿದ. ಆ ಪದ್ಮದಲ್ಲಿ ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಅಂದ್ರೆ ಸೃಷ್ಟಿ ಮಾಡಿದ ಬ್ರಹ್ಮದೇವ್ರನ್ನ, ಅವರು ಚತುರ್ಮುಖ ಆದ್ರು. ಅವ್ರು 4 ಮುಖ ಪಡ್ಕೊಂಡ್ರು. ಪರಮಾತ್ಮನ 4 ದಿಕ್ಕಿನಲ್ಲಿ ನೋಡ್ಲಿಕ್ಕೆ 4 ಮುಖ ಮಾಡಿಕೊಂಡ್ರು. ಆಮೇಲೆ ಅವರ ಮೂಲಕ 14 ಲೋಕ ಸೃಷ್ಟಿ ಮಾಡಿಸಿದ. ಬ್ರಹ್ಮಾಂಡದ ಒಳಗೆ 14 ಲೋಕ ಆಯ್ತು. ಮತ್ತೆ 14 ದಳದ ಕಮಲ ಇತ್ತಲ್ಲ, ಅದನ್ನೇ ಲೋಕಪದ್ಮ, ಅದನ್ನ ಮೂಲವಾಗಿಟ್ಟುಕೊಂಡು 14 ಲೋಕ ಸೃಷ್ಟಿ ಆಯ್ತು. ಆಮೇಲೆ ಆ 14 ಲೋಕದಲ್ಲಿ ಇಂದ್ರಾದಿಗಳು ಸೃಷ್ಟಿ ಆಗ್ಬೇಕು. ಬ್ರಹ್ಮಾಂಡದ ಒಳಗೆ, ಈಗ ಒಳಗೆ ಅವರಿಗೆ ಇಂದ್ರಾದಿ ನಾಮಗಳು ಮತ್ತು ದೇಹ ಅನ್ನೋ ರೂಪ, ನಾಮರೂಪ ಸೃಷ್ಟಿ ಅಂತ ಕರೀತಾರೆ. ನಾಮಾತ್ಮಕ ಪ್ರಪಂಚ, ರೂಪಾತ್ಮಕ ಪ್ರಪಂಚ ಅಂತ ನಾಮರೂಪಗಳನ್ನ ಕೊಡಬೇಕು ಅಂತ ಇಂದ್ರಾದಿ ನಾಮಗಳು ಮತ್ತು ಅವರಿಗೆ ದೇಹ, ಇದು ಬ್ರಹ್ಮಾಂಡದ ಒಳಗೆ. ಅದನ್ನು ಕೊಡ್ಲಿಕ್ಕೋಸ್ಕರವಾಗಿ ಅನಿರುದ್ಧ ರೂಪ ತಾಳಿ ತ್ರಿವೃತ್ಕರಣ ಅಂತ ಮಾಡ್ತಾನೆ. ತ್ರಿವೃತ್ಕರಣ ಅಂತ ಒಂದು ಪ್ರಕ್ರಿಯೆ ಮಾಡಿ ಇಂದ್ರಾದಿ ನಾಮ ಮತ್ತು ಅವರ ದೇಹ ಅನ್ನೋ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ ಬ್ರಹ್ಮಾಂಡದ ಒಳಗೆ. ಏನದು ತ್ರಿವೃತ್ಕರಣ ಅಂದರೆ ತೇಜಸ್ಸು, ಜಲ, ಪೃಥ್ವಿ ಅಂತ 3 ಭೂತಗಳು. ಪಂಚಭೂತಗಳಲ್ಲಿ ಇವು 3: ತೇಜಸ್ಸು, ಜಲ, ಪೃಥ್ವಿ. ಅದಕ್ಕೆ ಅಭಿಮಾನಿಗಳು ಕ್ರಮವಾಗಿ ಲಕ್ಷ್ಮೀದೇವಿ ತೇಜಸ್ಸಿಗೆ, ಜಲಕ್ಕೆ ಪ್ರಾಣದೇವರು, ಪೃಥ್ವಿಗೆ ರುದ್ರ. ಇವರು ಉತ್ತಮ ಅಭಿಮಾನಿಗಳು ಅಂತ ಹೆಸರು. ಆಮೇಲೆ ಇಂದ್ರಾದಿ ದೇವತೆಗಳಿದ್ದಾರೆ, ಅವರು ಮಧ್ಯಮ ಅಭಿಮಾನಿಗಳು. ಅಗ್ನಿ, ವರುಣ, ಪೃಥ್ವಿ ಎನ್ನುವವರು ಈ 3 ಭೂತಗಳಿಗೆ ಅಧಮ ಅಭಿಮಾನಿಗಳು. ಅವರೊಳಗೂ ತಾನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ತ್ರಿವೃತ್ಕರಣ ಅಂತ ಮಾಡಿದ. ತ್ರಿವೃತ್ಕರಣ ಮಾಡಿದಾಗ ಈ ಇಂದ್ರಾದಿ ನಾಮ, ಅವರ ದೇಹ ಅದೆಲ್ಲ ಸೃಷ್ಟಿ ಆಯ್ತು. ಏನದು ತ್ರಿವೃತ್ಕರಣ? ಅದರ ಪ್ರಕ್ರಿಯೆ ಹೇಳ್ತಾರೆ. ಅನಿರುದ್ಧ ರೂಪಿಯಾದ ಪರಮಾತ್ಮ ಮೊದಲು ತೇಜಸ್ಸು, ಜಲ, ಪೃಥ್ವಿ ಈ ಭೂತತ್ರಯದಲ್ಲಿ ಪ್ರವೇಶ ಮಾಡಿದ. ಶ್ರೀದೇವಿ, ಪ್ರಾಣದೇವರು, ರುದ್ರದೇವರು ಅಭಿಮಾನಿಗಳು, ಅವರೊಳಗೆ ಪ್ರವೇಶ ಮಾಡಿದ. ಅವರಿಗೆ ಒಂದು ಶಕ್ತಿ ಕೊಟ್ಟ, ಕಾರ್ಯ ಸೃಷ್ಟಿ ಮಾಡುವ ಶಕ್ತಿಯನ್ನು ಉದ್ಬೋಧನ ಮಾಡಿದ. ಆಮೇಲೆ ಆ 3 ಭೂತ ಇದೆಯಲ್ಲ, ತೇಜಸ್ಸು, ಜಲ, ಪೃಥ್ವಿ, 3 ಅಂಶಗಳನ್ನು ತೆಗೆದ, ಜಡವಾದ ಅಂಶಗಳನ್ನು ತೆಗೆದ. 3 ಅಭಿಮಾನಿ ದೇವತೆಗಳಿದ್ದಾರೆ, ಶ್ರೀದೇವಿ, ಪ್ರಾಣದೇವರು, ರುದ್ರದೇವರು. ಚೇತನಾಂಶಗಳನ್ನು ತೆಗೆದ. ಒಟ್ಟು 6 ಆಯ್ತು. 3 ಜಡಾಂಶ, 3 ಚೇತನಾಂಶ. ಇದನ್ನು ಪೂರ್ತಿ ಬೆರೆಸಿದ, ಮಿಶ್ರಣ ಮಾಡಿ ಅದರಿಂದ ತೇಜಸ್ಸು ಅಂತ ಒಂದು ಸೃಷ್ಟಿ ಮಾಡಿದ. ಅಪು ಜಲ ಅಂತ ಒಂದು ಸೃಷ್ಟಿ ಮಾಡಿದ. ಪೃಥ್ವಿ ಅಂತ ಒಂದು ಸೃಷ್ಟಿ ಮಾಡಿದ. ಇದು ಮಿಶ್ರಣ ಆದದ್ದು. ಇದು ತ್ರಿವೃತ್ಕರಣ ಆದ್ಮೇಲೆ ಆದದ್ದು. ತೇಜಸ್ಸು, ಜಲ, ಪೃಥ್ವಿ ಅವುಗಳ 3 ಅಂಶ, ಅಭಿಮಾನಿಗಳ 3 ಅಂಶ ಸೇರಿ 6 ಅಂಶ ಆಯ್ತು. ಆ 6 ಆಯ್ತು. 6 ಮಿಶ್ರಣ ಮಾಡಿ ಪುನಃ 3 ಮಾಡಿದ. ತೇಜಸ್ಸು, ಅಪು, ಪೃಥ್ವಿ ಅಂತ. ಈ ಮೂರರಿಂದ ಇಂದ್ರಾದಿ ನಾಮ
ಮತ್ತು ಇಂದ್ರಾದಿ ದೇವತೆಗಳ ಶರೀರವನ್ನ ಸೃಷ್ಟಿ ಮಾಡಿದ. ಇದನ್ನೇ ನಾಮರೂಪ ಸೃಷ್ಟಿ ಅಂತ ಕರೀತಾರೆ. ಅಷ್ಟಾಗ್ಲಿಲ್ಲ, ಮುಗಿಲಿಲ್ಲ. ಪುನಃ ತ್ರಿವೃತ್ಕರಣ ಮಾಡಿದ. ಆ ಅದನ್ನು ಪುನಃ ಮಿಶ್ರ ಮಾಡಿದ. ಅಂದರೆ 3 ಭೂತಗಳಿದೆಯಲ್ಲ, ತೇಜಸ್ಸು, ಜಲ, ಆಮೇಲೆ ಪೃಥ್ವಿ, ಅದನ್ನ ಮತ್ತು ಉತ್ತಮಾಭಿಮಾನಿಗಳಾಗಿರ್ತಕ್ಕಂಥ ಲಕ್ಷ್ಮಿ, ಪ್ರಾಣ, ರುದ್ರ ಅವರು, ಆಮೇಲೆ ಈಗ ಮಾಡಿದ್ನಲ್ಲ ಮಧ್ಯಮಾಭಿಮಾನಿಗಳು ಅಂತ ಇಂದ್ರಾದಿ ನಾಮ ಶರೀರ ಸೃಷ್ಟಿ ಮಾಡಿದ್ನಲ್ಲ ಮೊದಲು ತ್ರಿವೃತ್ಕರಣ ಮಾಡಿ, ಅವರೊಳಗೂ ಸೇರಿದ, ಇಂದ್ರಾದಿಗಳಲ್ಲೂ ಸೇರಿ ಮತ್ತೆ 9 ಅಂಶ ತೆಗೆದ. ಈಗ 3 ಭೂತಗಳಿಂದ 3 ಜಡಾಂಶ, ಲಕ್ಷ್ಮಿ, ಪ್ರಾಣ, ರುದ್ರ ಆ ಚೇತನಾಂಶ 3 ತೆಗೆದ. ಇಂದ್ರಾದಿಗಳು 3 ಜನ ಸೃಷ್ಟಿಯಾಗಿದ್ರು, ಅವರಿಂದ 3 ಅಂಶ ತೆಗೆದ. 9 ಆಯ್ತು. ಈಗ ಉತ್ತಮಾಭಿಮಾನಿ ಚೇತನರ 3 ಅಂಶ, ಮಧ್ಯಮಾಭಿಮಾನಿ ಚೇತನರ 3 ಅಂಶ, 3 ಜಡಾಂಶ, 9 ತಗೊಂಡು ಅದನ್ನು ಮಿಶ್ರಣ ಮಾಡಿ 3 ಭಾಗ ಮಾಡಿದ. ಮತ್ತೆ ಅದಕ್ಕೆ ತೇಜಸ್ಸು, ಅಪು, ಪೃಥ್ವಿ ಅಂತಲೇ ಕರೀತಾರೆ. ಆ 3 ಭಾಗದಿಂದ ಅಗ್ನಿ, ವರುಣ, ಪೃಥ್ವ್ಯಾದಿಗಳ ರೂಪ, ಅವರ ದೇಹ ಸೃಷ್ಟಿ ಮಾಡಿದ. ಆ ಹೆಸರು ಸೃಷ್ಟಿ ಮಾಡಿದ, ಅಗ್ನಿ, ವರುಣ, ಪೃಥ್ವಿ ಅಂತ ಆಯಿತು. ಇವರು ಅಧಮಾಭಿಮಾನಿಗಳು ಆ 3ಕ್ಕೆ. ಮತ್ತೆ ಪುನಃ ಭೂತತ್ರಯ, ಜಡಾಂಶ 3, ಉತ್ತಮಾಭಿಮಾನಿ ಶ್ರೀದೇವಿ, ಪ್ರಾಣದೇವರು, ರುದ್ರದೇವರು ಆ ಚೇತನಾಂಶ 3, 6 ಆಯ್ತು. ಮಧ್ಯಮಾಭಿಮಾನಿ ಇಂದ್ರಾದಿ ಚೇತನರ ಅಂಶ 3, 9 ಆಯ್ತು. ಅಧಮಾಭಿಮಾನಿ ಅಗ್ನಿ, ವರುಣ, ಪೃಥ್ವಿ ಆ 3 ಅಂಶ ಎಷ್ಟಾಯ್ತು? 12 ಆಯ್ತು. ಈಗ ಈ 12 ಅಂಶಗಳನ್ನು ಸೇರಿಸಿ ಅದನ್ನು ಮಿಶ್ರಣ ಮಾಡಿ, 12 ಅಂಶ ತೆಗೆದು ಉದ್ಧಾರ ಮಾಡಿ ಅದನ್ನು ಮಿಶ್ರಣ ಮಾಡಿ 3 ಭಾಗ ಮಾಡಿದೆ, 3 ಗುಂಪು, 3 ಮುದ್ದೆ ಮಾಡಿದೆ. ಅದು ಮತ್ತೆ ತೇಜಸ್ಸು, ಅಪು, ಪೃಥ್ವಿ ಅಂತ ಹೆಸರು. ಈ 3 ಭೂತಗಳಿಂದ ಮನುಷ್ಯರ ದೇಹ ನಾಮಗಳನ್ನು ಸೃಷ್ಟಿ ಮಾಡಿದ. ಈ ತರ ತ್ರಿವೃತ್ಕರಣ 3 ಸಲ ಮಾಡಿ ಆಮೇಲೆ ಆ ತ್ರಿವೃತ್ಕರಣ ಆಗಿ ಮಿಶ್ರಣ ಆಯ್ತಲ್ಲ. ಮೊದಲು ಬರೇ ಭೂತ, ಶ್ರೀದೇವಿಯಾದಿ 3 ಚೇತನರು, ಅದರ ಅಂಶದಿಂದ 3 ಗುಂಪು ಮಾಡಿದ. ಮತ್ತೆ ಪುನಃ ಮಧ್ಯಮಾಭಿಮಾನಿಗಳ ಅಂಶ, ಉತ್ತಮಾಭಿಮಾನಿಗಳ ಅಂಶ, ಜಡಾಂಶ ಸೇರಿ ಪುನಃ 3 ಮಾಡಿದ. ಅದರಿಂದ ಅಗ್ನಿ, ವರ್ಣ ಇವರದ್ದು ಸೃಷ್ಟಿ ಮಾಡಿದ. ಆಮೇಲೆ ಅವರ ಅಂಶ, ಅಧಮಾಭಿಮಾನಿಗಳ ಅಂಶ, ಮಧ್ಯಮಾಭಿಮಾನಿಗಳ ಅಂಶ, ಉತ್ತಮಾಭಿಮಾನಿಗಳ ಅಂಶ 9 ಆಯ್ತು, 3 ಅಂಶ. ಈ ಜಡದ್ದು 3 ಅಂಶ, 12 ಅಂಶಗಳನ್ನು ಮಾಡಿ ಮತ್ತೆ ಪುನಃ ಅದನ್ನು ಮಿಶ್ರಣ ಮಾಡಿ ಪೃಥ್ವಿ, ಅಪು, ತೇಜಸ್ಸು ಅಂತ ಮಾಡಿದ. ಅದರಿಂದ ಮನುಷ್ಯ ದೇಹ ಸೃಷ್ಟಿ ಆಯಿತು. ಆ ಮನುಷ್ಯ ದೇಹ ಸೃಷ್ಟಿಯಾದ ಕ್ರಮ, ಈ ದೇವತೆಗಳ ದೇಹ ಎಲ್ಲ ಡೈರೆಕ್ಟ್ ಆಗಿಬಿಡ್ತು. ಈಗ ಪೃಥ್ವಿ, ಅಪು, ತೇಜಸ್ಸು ಅಂತ ಮಾಡಿದ, ಅದರಿಂದಲೇ ಡೈರೆಕ್ಟ್ ಆಗಿ ದೇವತೆಗಳ ದೇಹ ಸೃಷ್ಟಿ ಆಯಿತು. ಮನುಷ್ಯರದ್ದು ಮಾತ್ರ ಹಾಗಾಗ್ಲಿಲ್ಲ. ಮನುಷ್ಯರ ದೇಹ ಸೃಷ್ಟಿ ಆಗುವಾಗ ಮಾತ್ರ ಪೃಥ್ವಿ ಭಾಗದಿಂದ ಔಷಧಿಗಳು ಅಂದ್ರೆ ಸಸ್ಯಗಳು, ಅದರಿಂದ ಅನ್ನ ಸೃಷ್ಟಿಯಾಯಿತು. ಆ ಅನ್ನದಿಂದ ಜೀವನ ದೇಹ, ಮನುಷ್ಯ ದೇಹ ಸೃಷ್ಟಿ ಆಯಿತು. ದೇವತೆಗಳ ದೇಹ ಹೀಗಾಗಲಿಲ್ಲ, ಅದು ಡೈರೆಕ್ಟ್ ಆಯಿತು. ಮನುಷ್ಯರ ನಾಮ ರೂಪ ಮಾತ್ರ ಇಂದ್ರಾದಿ ದೇವತೆಗಳ ನಾಮರೂಪದಂತೆ ಸಾಕ್ಷಾತ್ ಆದದ್ದಲ್ಲ. ಮತ್ತೇನು? ಸಸ್ಯಗಳು, ಧಾನ್ಯಗಳು, ಅನ್ನ, ಆ ಅನ್ನ ತಿಂದ ಪುರುಷ, ಆಮೇಲೆ ಅವರ ರೇತಸ್ಸು, ಸ್ತ್ರೀಯರು, ಅವರ ದ್ವಾರ ಗರ್ಭ, ಈ ಪ್ರಕಾರ ಆಯ್ತು. ಆ ಅನ್ನದಲ್ಲಿ ಜೀವನನ್ನು ಸೇರಿಸುವವನು ಸಂಕರ್ಷಣ. ಆ ಕ್ರಮವನ್ನ ಮುಂದೆ ಹೇಳ್ತಾರೆ. ಅದು ಬಹಳ ದೊಡ್ಡ ಪ್ರಕರಣ. ನಾಳೆ ದಿವಸ ಅದನ್ನು ಮುಂದುವರಿಸ್ತೇನೆ. ಮನುಷ್ಯರ ದೇಹ ಹೇಗೆ ಸೃಷ್ಟಿ ಆಯಿತು ಅಂತ ಅನ್ನೋದು. ಶ್ರೀಕೃಷ್ಣ ಅರ್ಪಣಮಸ್ತು. ಸದಾ ಸ್ವಾಮಿ ನಾಳೆ. ಹಲೋ
ಪ್ರಸಾದ್ ಕಟ್ ಮಾಡು.